ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಟ್ರು ಮಗ ಸಣ್ಣ ಮಚ್ಚೀಸ್, ಅದನ್ನ ನೀರಾ ಕಾರ್ಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ ಅಂಡ್ ಆಂಟೀಸ್, ಲೈಫಿಗೆ ಎಷ್ಟು ಬೇಕೋ ಅಷ್ಟು ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Denver, special partner Arvind Properties, jewelry partner Sri Sai Gold Palace ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಬದುಕನ್ನ ಸಂಭ್ರಮಿಸ್ಬೇಕು, ಆದ್ರೆ ಅದ್ರಲ್ಲಿ ಒಂದು ಚಾಲೆಂಜ್ ಇರ್ಬೇಕು. ಚಾಲೆಂಜ್ ಎದುರಾದ ಮೇಲೆ ಅದನ್ನ ಸ್ವೀಟ್ ಆಗಿ, ನೀಟ್ ಆಗಿ, ಹಾಟ್ ಆಗಿ ಫೇಸ್ ಮಾಡ್ಬೇಕು. ನಾ ಯಾಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೀನಿ ಅಂದ್ರೆ, ಇಷ್ಟು ದಿನ ಈ ನಮ್ಮ ವೇದಿಕೆ ಮೇಲೆ ಎಲ್ಲಾ ರೀತಿಯ ಅವಿಸ್ಮರಣೀಯ ಮೂಮೆಂಟ್ಗಳು ನಡೆದಾಗೋಗಿದೆ. ಆದ್ರೆ ಈ ವಾರ ತಮ್ಮ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಗಳ ಮೂಲಕ ಎದುರಾಳಿ ಪೇರ್ಗಳಿಗೆ ಸವಾಲ್ ಹಾಕಕ್ಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ರೊಮ್ಯಾಂಟಿಕ್ ಬ್ಯಾಟಲ್ ಇವತ್ತಿನ ರೊಮ್ಯಾಂಟಿಕ್ ಬ್ಯಾಟಲ್ ರೌಂಡ್ಗೆ ಫುಲ್ ಜೋಶಲ್ ರೆಡಿ ಆಗಿ ಕೂತಿರೋ ಬ್ಯಾಚುಲರ್ಸ್, ಡ್ಯಾನ್ಸ್ ಬ್ಯಾಟಲ್ಗೆ ರೆಡಿನಾ? ಈ ಶಿಲೆಗಳನ್ನ ಜಡ್ಜ್ ಮಾಡುವಂತ ಜಡ್ಜಸ್ ಅನ್ನ ವೆಲ್ಕಮ್ ಮಾಡ್ಬೋಣ. ಮೊದಲನೇದಾಗಿ ನಕ್ರೆ ಹಾಲ್ನ ಕೆನೆ, ನಡೆದಾಡೋ ಬಂಗಾರದ ತೆನೆ, ಮಲೆನಾಡಿನ ಮುತ್ತಿನ ಸೋನೆ, ಮಾತಾಡಿ ಮಾಯ ಆಗೋ ಮಾಯಂಗನೆ, ಕರ್ನಾಟಕದ ಒನ್ ಅಂಡ್ ಓನ್ಲಿ ಬ್ಯೂಟಿಫುಲ್ ಕ್ರೇಜ್ ಡಿಂಪಲ್ ಕ್ವೀನ್ ರಚೋ. ಇವರು ರೊಮ್ಯಾನ್ಸ್ಗೆ ದಾರಿ ದೀಪ, ಸವಾಲನ್ನ ಸೇಪುರಿ ತರ ತಿನ್ನುವಂತ ಭೂಪ, ಬಂಗಾರದಿಂದ ಬಣ್ಣನ ತಂದು, ಒಯ್ಯಾರದಿಂದ ಹೆಣ್ಣನ್ನ ತಂದು, ಶಿಲಾ ಬಾಲಿಕೆಯನ್ನ ಕೆತ್ತಿ ಶಿಲೆಗಳನ್ನಾಗಿ ರೂಪಿಸಿದ ಸೃಷ್ಟಿಕರ್ತ ರವಿ ಸರ್ಗೆ ಬರ್ಲಿ ಚಪ್ಪಾಳೆ. ಸರ್, ಇದು ಆಕ್ಚುಲಿ ಇವ್ರ ರೌಂಡ್ ಅಂತ ಹೇಳಕ್ಕಿಂತ ಇವತ್ತು ನಿಮ್ಮ ರೌಂಡ್ ಸರ್. ನಿಮ್ಮಿಂದ ನಿಮಗಾಗಿ ನಿಮ್ಮ ಹುಡುಗರು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಸರ್. ಶಿಲೆಗಳಾಗಿ ಏರ್ಪಾಡಾಗಿರುವಂತ ಕಲ್ಲುಗಳಿಗೆ ಏನ್ ಟಿಪ್ಸ್ ಕೊಡ್ತೀರಾ ಸರ್? ಏನಿಲ್ಲ, ಅವ್ರ ಹತ್ರ ಟಿಪ್ಸ್ ತಗೋಬೇಕು. ನಾನು ಹಂಗಾಗ್ಬಿಟ್ಟಿದ್ದಾರೆ ಎಲ್ಲರೂ ಇವಾಗ, ಎಲ್ಲ ನಮ್ಮನ್ನು ಮೀರಿಸ್ತಾರೆ ಇವತ್ತು. ನೋಡೋಣ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಇವತ್ತು? ನಾನೇ ಎದ್ದು ಬಂದು ಓದಿಯೋ ಲೆವೆಲ್ಗೆ ಮಾಡ್ತಾರೆ ಎಲ್ಲರೂ. ನಿಮ್ಮ ಪ್ರಕಾರ ವಾಟ್ ಈಸ್ ರೊಮ್ಯಾನ್ಸ್ ಸರ್? ವಾಟ್ಸ್ ರೊಮ್ಯಾನ್ಸ್ ಅಂದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ವಿಚ್ ಹ್ಯಾಪನ್ಸ್ ಬಿಟ್ವೀನ್ ದಿ ಐಸ್. ಈ ಮೂಲಕ ಇವತ್ತಿನ ರೊಮ್ಯಾಂಟಿಕ್ ಬ್ಯಾಟಲ್ ನ ಶುರು ಮಾಡ್ತಾ ಇದೀವಿ. ಈಗ ಬರ್ತಾ ಇರುವಂತ ಮೊದಲನೇ ಥೀಮ್ ಯಾವ್ದಪ್ಪ ಅಂದ್ರೆ, ಸಿಂಪಲ್ ಆಗಿ ಮನೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಬ್ಯಾಟಲ್ ನ ಫೇಸ್ ಆಫ್ ಮಾಡಕ್ಕೆ ಎಂಟ್ರಿ ಕೊಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಸುನಿಲ್ ಅಂಬ್ರಿಟಾ ಹಾಗೂ ಸೂರ್ಯ ಅಭಿಜ್ಞಾ. ಇವತ್ತಿನ ಈ ಒಂದು ರೌಂಡ್ ಅಲ್ಲಿ ನೀವು ಯಾವ್ದ್ರ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ? ಮನೆ, ಬೆಡ್ಡು, ಹಾಸಿಗೆ, ಚಾಪೆ, ಕಿಚನ್ ಎಲ್ಲಾ ಕಡೆ ಡ್ಯಾನ್ಸ್ ಮಾಡ್ತಾ ಇದೀವಿ. ಒಟ್ಟಲ್ಲಿ ಇವಾಗ ನಿಮ್ಮಿಬ್ಬರ ಮಧ್ಯ ಒಂದು ಟಾಸ್ ನಡೆಯುತ್ತೆ. ಯಾರು ವಿನ್ ಆಗ್ತೀರಾ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಮಿಕ್ಕಿದೆಲ್ಲ ಪ್ರಶ್ನೆ ಆಮೇಲೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಕಮ್ ಆನ್, ಆರ್ ಯು ರೆಡಿ ಫಾರ್ ದ ಬ್ಯಾಟಲ್? ಇಬ್ರು ಪಂಚ್ ಡೈಲಾಗ್ ನೆನಪಿಸ್ಕೊಳ್ಳಿ. ಬ್ಯಾಟಲ್ ಸ್ಟಾಪ್. ಸುನಿಲ, ಸೂರ್ಯ, ನಾನು ಬರೋವರೆಗೂ ಮಾತ್ರ ಬೇರೆಯವ್ರವ. ನಾನು ಬಂದ್ಮೇಲೆ ಅಂದೆ ಅವ ನಿಂದಿಲ್ಲ, ಹೋಗು. ಸುನಿಲ, ಸೂರ್ಯ, ನಾನು ಬರೋವರೆಗೂ ಮಾತ್ರ ಬೇರೆಯವ್ರವ. ನಾನು ಬಂದ ಮೇಲೆ ನಂದೇ ಹವ, ನಂದೇ ಹವ. ಸೂರ್ಯ, ಸುನಿಲ, ನಿನ್ನ ಇಷ್ಟೊತ್ತನ್ ಕೇಳಿ. ವೃತ್ತ ಬರ್ದಾಗಿದೆ, ಬರೆ ಎಳ್ಕೊಂಡಾಗಿದೆ, ಏನೋ ಒಂದು ಹೇಳು. ಸೂರ್ಯ, ಸುನಿಲ, ವೃತ್ತ ಬರದಾಗಿದೆ, ಬರೇ ಎಳೆದಾಗಿದೆ. ಹಾ, ಇನ್ನೇನಿದ್ರು ನಂದೇ, ನಿಂದೇನೂ ಇಲ್ಲ. ಆ ಗೀಟನ್ನು ಅಳಿಸೋದು ನಾನೇ. ಹೌದಾ? ಆಯ್ತು, ನೋಡೋಣ. ನೋಡಿ, ಅಂಬ್ರಿಟಾ ಸುನಿಲ್, ಸೂರ್ಯ ಅಭಿಜ್ಞಾ. ಮಾಡಿ. ಸುನಿಲ್ ಅಮೃತ ಟಾಸ್ ವಿನ್ ಆಗಿದ್ದಾರೆ. ಸುನಿಲ್ ಅಮೃತ. Yeah, according to the pitch, what is your decision? Yes, ಮಾತಾಡಿ. Yeah, we want to please sit all the. Yes, let's start again. Yes, start.
ಟಾಸ್ ವಿನ್ ಆಗಿದ್ಯಾ? ಹೌದು. ವಾಟ್ಸ್ ಯುವರ್ ಡಿಸಿಷನ್ ಮ್ಯಾನ್? ನಮ್ ಡಿಸಿಷನ್ ಫಸ್ಟ್ ಅವರೇ ಡ್ಯಾನ್ಸ್ ಮಾಡ್ಲಿ, ನಾವು ಸೆಕೆಂಡ್ ಮಾಡ್ತೀವಿ. ಸೊ ಅವರು ಡಿಸೈಡ್ ಮಾಡಿದ್ದಾರೆ ಇವರೇ ಫಸ್ಟ್ ಹೋಗ್ಲಿ ಅಂತ. ಸೊ ನೀವಿಬ್ರು ರೆಸ್ಟ್ ತಗೊಳ್ಳಿ. ಆಲ್ ದಿ ಬೆಸ್ಟ್ ಸೂರ್ಯ ಅಣ್ಣ ಬೀಗ್ನ. ಥ್ಯಾಂಕ್ ಯು ಥ್ಯಾಂಕ್ ಯು. ಮನೆ ಒಳಗಿದ್ಯಾ ಆಚೆ ಇದೆಯಪ್ಪ? ಕಳೆದೋಗಿರೋ ದ್ರಾಕ್ಷಿ ಸಿಗ್ತಾ ನೋಡು. ಸಾರ್ ಸೂರ್ಯ ಅವ್ರಿದಾರ? ಇದಾರೆ ಒಳಗಡೆ. ಒಳಗಿರೋರ್ನ ಚೂರು ಆಚೆ ಕರಿತೀರಾ? ಸರ್ ಕರೆಕ್ಟ್ ಆಗಿ ಹೇಳು ಅಣ್ಣ, ಏನಾಗಿತ್ತು ಇವತ್ತು ನಿಂಗೆ? ಅಣ್ಣ ಫುಲ್ ಪ್ರಾಕ್ಟೀಸ್ ಆಗಿತ್ತು, ಆಮೇಲೆ ಅವಳ ಅನುಭವನ ನಂಗೆ ದಾರಿ ಎರ್ದಿತ್ತು. ಯಾರು ಕೊರಿಯೋಗ್ರಾಫರ್? ಮೋಹನ್ ಮಾಸ್ಟರ್. ಮಿಸ್ಟರ್ ಮೋಹನ್ ಎಲ್ಲ ಓಕೆ, ಬೆಸ್ಟ್ ತಾನೆ ದ್ರಾಕ್ಷಿ ಎಸ್ದಲ್ಲ ಗುರು? ಆದ್ರೂ ಈ ತರ ಒಂದು ಹೊಸ ಅನುಭವ ಹೆಂಗನಿಸ್ತಪ್ಪ? ವಿಚಿತ್ರ ಆಗಿತ್ತು, ಆದ್ರೂ ಖುಷಿ ಇತ್ತಣ್ಣ. ಮಿಂಟರ ಬಿಗ್ನ ಪಾಪ ತುಂಬಾ ಟ್ರೈ ಅಂದ್ರೆ ಮುಂಚೆ ತುಂಬಾ ಕಷ್ಟ ಪಡ್ತಿದ್ವಿ ಇಬ್ರು ಈ ತರ ರೊಮ್ಯಾಂಟಿಕ್ ಸಾಂಗ್ ಬಂದಾಗ. ಬಟ್ ಇವಾಗ ಅವನಿಗೊಂಥರ ನನ್ನ ಜೊತೆ ಕಂಫರ್ಟಬಲ್ ಫೀಲ್ ಮಾಡ್ಕೊಂಡಿದ್ದಾನೆ. ಸೊ ಕಷ್ಟ ಆಗ್ಲಿಲ್ಲ, ಒಂದಿಂದಲ್ಲಿ ಇಬ್ರು ಕಲ್ತ್ಕೊಂಡ್ವಿ. ಅಂಡ್ ಸಾಂಗ್ ಅಲ್ಲಿ ಹೆವಿ ಸ್ಟೆಪ್ಸ್ ಇರ್ಲಿಲ್ಲ, ಸೊ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಅದರಲ್ಲೇ ಹೋಗಿದ್ದ ಕಾರಣ ತುಂಬಾ ಚೆನ್ನಾಗಿ ಬಂತು ಅಂತ. ಗುಡ್ ಟ್ರೈ. ರಚ್ಚು, ಈ ಮನೇಲಿ ನಡೆದ ಗಲಾಟೆ ಬಗ್ಗೆ ಏನ್ ಹೇಳ್ತೀರಿ? Everything was just so perfect. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ
ಸೂರ್ಯ, ಮ್ಯಾಮ್ ಇವತ್ತು ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ಏನು, ಹೆಂಗಿರ್ಬೇಕು ಅನ್ನೋದು ಇವತ್ತೇ ನಿನಗೆ ಅರ್ಥ ಆಯ್ತು ಅಂತ ನನಗನ್ಸಿದ್ದು. ಅರ್ಥ ಆಯ್ತು ಮ್ಯಾಮ್. ಸೂರ್ಯ, ನಾನು ಅಭಿಜ್ಞಾ, ಸಾರಿ, ನಾನು ನಿಮ್ಮನ್ನು ನೋಡೇ ಇಲ್ಲ ಇವತ್ತು. ನನ್ನ ಅಟೆನ್ಷನ್ ಅಷ್ಟು, ನನ್ನ ಕಣ್ಣು ಅಷ್ಟು ಕೂಡ ಸೂರ್ಯನ ಎಕ್ಸ್ಪ್ರೆಷನ್ಸ್ ಸೂರ್ಯನ ಮೇಲೆ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಿಕಾಸ್ ಸೂರ್ಯ ಅಷ್ಟು ಚಂದವಾಗಿ ಮಾಡಿದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ ಅಭಿಜ್ಞಾ ಇಸ್ ವಂಡರ್ಫುಲ್ ಡಾನ್ಸರ್. ಆ್ಯಂಡ್ ಅದರಲ್ಲಿ ಸೂರ್ಯ ಮ್ಯಾಮ್ ನಿನ್ನ ಪರ್ಫಾರ್ಮೆನ್ಸು ಮೋದಾನ ವಾವ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಟೈಮ್ ನಾನು ವೇದಿಕೆ ಮೇಲೆ ದ್ರಾಕ್ಷಿ ಹಾಕಿರೋದು ನೋಡಿರೋದು. ನಾನು ಯಾವ ಶೋಲು ನೋಡಿರ್ಲಿಲ್ಲ. ದ್ರಾಕ್ಷಿ ಹಾಕಿದಾಗ ನಾನು ಸರ್ ಮುಖ ನೋಡ್ತಿದ್ದೆ, ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅಂತ. ಅವ್ರ ಪಾಡಿಗೆ ಅವ್ರ ಸ್ಮೈಲ್ ಕೊಟ್ಕೊಂಡು ನೋಡ್ತಿದ್ರು. ಬಟ್ ದ್ರಾಕ್ಷಿ ಹಾಕೋ ಸ್ಟೈಲ್ ದ್ರಾಕ್ಷಿ ನಾನು ನೋಡ್ಲಿಲ್ಲ, ದ್ರಾಕ್ಷಿ ಹಾಕಿದ್ದೀನ ನೀವು ನೋಡ್ಲಿಲ್ವಾ? ಅಲ್ಲಿ ಹಾಕಿದವನು ಅಭಿಜ್ಞಾ ಮಲ್ಕೊಂಡಾಗ ಆ ಕಡೆ. ಇನ್ನೊಂದ್ಸರಿ ರವಿ ಸರ್ಗೋಸ್ಕರ ಪ್ಲೀಸ್. ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ರವಿ ಸರ್, 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 ಎಲ್ಲಿದ್ರಿ ಸರ್? ರವಿ ಸರ್, ರವಿ ಸರ್. ರವಿ ಸರ್, ನಾವು ಇಷ್ಟೊತ್ತವರೆಗೂ ಏನ್ ಪರ್ಫಾರ್ಮೆನ್ಸ್ ನೋಡಿದ್ವಲ್ಲ ಸರ್, ನಿಮ್ ಪರ್ಫಾರ್ಮೆನ್ಸ್ ಮುಂದೆ ಚಾನ್ಸೇ ಇಲ್ಲ ಸರ್. ಯು ಆರ್ ದ ಕಿಂಗ್ ಸರ್. ಇಷ್ಟೊತ್ತವರೆಗೂ ಏನು ಅನ್ಸಲಿಲ್ಲ ಸರ್, ಈಗ ಮೈ ಜುಮ್ ಅನ್ಸ್ತದೆ ಸರ್. ಓ ಮೈ ಗಾಡ್ ಸರ್, ಯು ಆರ್ ಟ್ರೂಲಿ ಅ ಕಿಂಗ್ ಆಫ್ ರೊಮ್ಯಾನ್ಸ್ ಸರ್. ಸಾಧ್ಯನೇ ಇಲ್ಲ ಸರ್ ಟು ರಿಪ್ಲೇಸ್ ಯು.
ಮನೆ ಒಳಗೆ ಹೋಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಮನೆಯಿಂದ ಒಳ್ಳೊಳ್ಳೆ ಹಾಡು ಬರ್ತಿತ್ತಲ್ಲ ಇಲ್ಲಿ, ಹೇಗೆ? ನಮ್ಮನೇಲಿ ಹೌದು. ನಮ್ಮನೆ ಯಾವಾಗ್ಲೂ ಕ್ರೇಜಿ ಆಗಿರುತ್ತೆ. ಮೇಡಮ್ ನಮ್ಮನೆಗೆ ಯಾರು ತುಂಬಾ ಜನ ಅತಿಥಿಗಳು ಬರ್ತಿದ್ದಾರೆ. ಮೇಡಮ್, ನೀವು ಬಾಲ್ಕನಿಲಿ ಇದ್ದಾಗ ಹಾಲಲ್ಲಿ ನೋಡಿ ಏನ್ ನಡೀತಾ ಇದೆ? ಬನ್ನಿ ಮೇಡಮ್, ಕೇಳ ಇವ್ರನ್ನ. ಇವ್ರ ಮನೆ ಹಾಲಿಗೆ ಇನ್ನೊಂದು ಬೆಲ್ಲ ಹಾಕಿ ಸೇರ್ಕಣೋ. ಒಂದ್ ನಿಮಿಷ, ನಾನೇ ಬರ್ತೀನಿ. ನಮ್ಮನೆ ಅಲ್ವಾ? ಬಾಗ್ಲು ಜಾರ್ಸೋದ ನಿಮ್ಮ ಮನೇಲಿ? ಸರ್, ನಾನು ನಿಮ್ಮ ನೇಬರ್ ಸರ್. ಮನೆಯಿಂದ ತುಂಬಾ ಒಳ್ಳೊಳ್ಳೆ ಸಾಂಗ್ ಬರ್ತಿತ್ತು. ದಿನ ಹಿಂಗೆ ಬರುತ್ತಾ ಸರ್? ಪ್ರತಿ ನಿಮಿಷ ಅದೇ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಸ್ಫೂರ್ತಿ ಸರ್? ಬಟ್ ನಿಜವಾಗ್ಲೂ ಶೃಂಗಾರಕ್ಕೆ ಇವತ್ತು ಹೊಂಗೆ ಮರದಲ್ಲಿ ಹೂವು, ಹಣ್ಣು, ಕಾಯಿ, ಬೀಜ ಎಲ್ಲ ಬಿಟ್ಬಿಡ್ತದೆ. ಚಪ್ಪಾಳೆ. ಇವನ್ನ ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ ಸೂರ್ಯ ಕೂಡ ಚೆನ್ನಾಗಿ ಮಾಡ್ದ ಇವತ್ತು. ಚೆನ್ನಾಗಿ ಮಾಡ್ದ ಇವತ್ತು. ಅಂದ್ರೆ ಪ್ರಯತ್ನ ಪಟ್ಟ ಮಾಡೋದಕ್ಕೆ. ಈ ಸ್ಟೇಜಿಗೆ ಬಂದ್ಮೇಲೆ ಬಳಸ್ಕೋಬೇಕು ಸ್ಟೇಜ್ನ. ಎಲ್ಲರಿಗೂ ಹೇಳೋದು ಅಷ್ಟೇ, ಯೂಸ್ ದ ಸ್ಟೇಜ್ ಆಸ್ ಮಚ್ ಆಸ್ ಪಾಸಿಬಲ್. ಅವ್ನು ಇಬ್ರು ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು ಮ್ಯಾಮ್. ಆ ಸಾಂಗ್ನ ನೀವಿಬ್ರು ಲೈವ್ಲಿಯಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೆರಿ ನೈಸ್ ಸರ್. ಬಟ್ ಮತ್ತೊಮ್ಮೆ ಆರ್ ಫಾರ್ ರೊಮ್ಯಾನ್ಸ್, ಆರ್ ಫಾರ್ ರವಿಚಂದ್ರನ್, ಆರ್ ಫಾರ್ ಎಲ್ರಿಗೂ ಬಲಿ ಚಪ್ಪಾಳೆ. ಈ ಹೋಮ್ ರೊಮ್ಯಾನ್ಸ್ ಬ್ಯಾಟಲ್ ಅಲ್ಲಿ ಮೊದಲನೇ ಪರ್ಫಾರ್ಮೆನ್ಸ್ ಅನ್ನ ಅದ್ಭುತವಾಗಿ ಮಾಡಿದ್ದೀರಾ ನೀವಿಬ್ರು. ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಎದುರಾಳಿಗಳನ್ನ ಕರೆಯುವಂತ ಸಮಯ ರೆಡಿನಾ? ಶಾಲ್ ಐ ಕಾಲ್ ಎದುರಾಳಿ? ಕರಿ, ಬನ್ನಿ. ಎಸ್ ಮಿಸ್ಟರ್ ಸುನಿಲ್, ಅಣ್ಣ ಇಷ್ಟೋ ತನಕ ನೋಡ್ದೆ ಏನಾಯ್ತು ವೇದಿಕೆ ಮೇಲೆ ಅಂತ ಏನ್ ಅನ್ನಿಸ್ತಾ ಇದೆ? ಮಾತ್ ಬರ್ತಿಲ್ಲ. ಯಾಕೆ? ಮೌನಿ ಬರಲ್ಲ ನಮ್ಗೆ. ಅದ ಹೆಂಗ್ ಮಾತ್ ಬರಲ್ಲ ನಮ್ಗೆ? ಅವ್ರದ್ದು ಹಂಗಿದ್ರೆ ನಮ್ದು ಅದಕ್ಕಿಂತ ಚೆನ್ನಾಗಿದೆ ತಾನೆ. ಸೊ ಇದಕ್ಕೆ ಟಕ್ಕರ್ ಕೊಡಂಗಿದೆ ನಿಮ್ ಪರ್ಫಾರ್ಮೆನ್ಸ್. ಹೌದು. ಆರ್ ಯು ರೆಡಿ? ಎಸ್. ಅಭಿಜ್ಞಾ ಹಾಗೂ ಸೂರ್ಯ, ಪ್ಲೀಸ್ ಟೇಕ್ ರೆಸ್ಟ್. ಥ್ಯಾಂಕ್ ಯು. ಸುನಿಲ್ ಅಂಡ್ ಅಮೃತ, ವಿಶ್ ಯು ಆಲ್ ದ ಬೆಸ್ಟ್.
ಒಂದು ಕ್ಷಣದಲ್ಲಿ ಮನಸ್ಸು ಮಾಯವಾಯಿತು, ಕೋಟಿ ಕನಸುಗಳು ನನ್ನ ತುಂಬಿತು. ಬಟ್ ನಿಜವಾಗ್ಲೂ ಒಂದು ಟೆಕ್ನೋ ರೊಮ್ಯಾನ್ಸ್ ಪ್ರೊಜೆಕ್ಟರ್ನ ಯೂಸ್ ಮಾಡಿಕೊಂಡು ಪ್ರೊಜೆಕ್ಟರ್ಗೂ ಕೋರಿಯೋಗ್ರಾಫ್ ಮಾಡಿ ಅದರಲ್ಲೇ ರೊಮ್ಯಾನ್ಸ್ ಮಾಡಿದಂಥ ಏಕೈಕ ಜೋಡಿ ನೀವು ಆಕ್ಚುಲಿ ನಮ್ಮ ಜೀ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರಯೋಗ ನಡೆದಿರೋದು. ಸೊ ಅದು ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಆಗಿದೆ ಆಕ್ಚುಲಿ. ವಿ ಆರ್ ಆಕ್ಚುಲಿ ವೆರಿ ಲಕ್ಕಿ. ಯೂಶಲಿ ಈ ತರ ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅಷ್ಟು ಖುಷಿ ಆಗ್ತದೆ. ಈ ತರ ಹೊಸ ಪ್ರಯತ್ನಕ್ಕೆ ಜೀ ಕನ್ನಡ ಮತ್ತೆ ನಮ್ಮ ಟೀಮ್ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು. ಸುನೀಲ್, ಈ ತರ ಒಂದು ವಿಚಿತ್ರವಾದ, ವಿಭಿನ್ನವಾದ, ವಿಶಿಷ್ಟವಾದ, ಪ್ರಯೋಗಾತ್ಮಕವಾದಂತ ಕೊರಿಯೋಗ್ರಫಿ ನಿನಗೆ ಸಿಕ್ಕಿದೆ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತಾನೆ. ಯಾಕಂದ್ರೆ ನಾವು ಊರಲ್ಲಿ ಗಣೇಶ ಇದು ಹಬ್ಬದಲ್ಲಿ ಆ ತರ ಈ ತರ ನಮ್ಗೆ ಈ ಸ್ಟೇಜ್ ಅಲ್ಲ, ಇಡೀ ಈ ಸೆಟ್ಟೆ ಸಾಲಲ್ಲ, ಆ ತರ ಕುಣ್ಕೊಂಡ್ ಮಾಡ್ಕೊಂಡಿದ್ದವರು. ಬಟ್ ಇಷ್ಟರಲ್ಲೇ ಈ ಚೌಕಟ್ಟಲ್ಲೇ ಇಷ್ಟರಲ್ಲೇ ಮಾಡ್ಬೇಕು ಅಂತ ಅಂದಾಗ ಅದು ಟೆಕ್ನಾಲಜಿ, ಆ ಸೌಂಡ್ ಬರುತ್ತೆ, ಆ ಸೌಂಡ್ಗೆ ಆ ಬೀಟ್ ತಕ್ಕನಂಗ ಅಲ್ಲೇ ಎಳಿಬೇಕು. ಸೊ ಇದು ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಅನ್ನಿಸ್ತು. ಈ ಒಂದು ಪ್ರಯೋಗಾತ್ಮಕವಾದ ಎಕ್ಸ್ಪೆರಿಮೆಂಟಲ್ ಡ್ಯಾನ್ಸ್ ನಮ್ಮ ಜಡ್ಜಸ್ ಹೆಂಗ್ ಅನ್ಸ್ತು ಅಂತ ಕೇಳ. ರಚ್ಚು, ಕ್ರಿಯೇಟಿವ್ ಪರ್ಫಾರ್ಮೆನ್ಸ್, ಟೆಕ್ನೋ ರೊಮ್ಯಾನ್ಸ್ ಆಸ್ ಯು ಸೆಡ್. ಟೆಕ್ನೋ ರೊಮ್ಯಾನ್ಸ್ ಚೆನ್ನಾಗಿದೆ ಕೇಳಕ್ಕೆ. ಚೆನ್ನಾಗಿದೆ ಟೆಕ್ನೋ ರೊಮ್ಯಾನ್ಸ್. ಇದು ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಲ್ವಾ ಮಾಡಿರೋದು. ಸೊ ಡೆಫಿನೆಟ್ಲಿ ಅಂಡ್ ಬಟ್ ಅವರ ರೊಮ್ಯಾನ್ಸ್ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು. ಸುನಿಲ, ಅಮೃತ ಇಬ್ರು ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿ ರೊಮ್ಯಾಂಟಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ. ಆಕ್ಚುಲಿ ಇವತ್ತು ಸುನಿ ಒಂಥರ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಯಾಕೆ ಸುನಿಲ್, ಏನಾಯ್ತು? ಮೈಗೆ ಹುಷಾರಿಲ್ವಾ? ಅವ್ನ್ ಬ್ಲಾಂಕ್ ಆಗ್ಬಿಟ್ಟಿದ್ದಾನೆ. ಯಾಕೆ ಸುನಿಲ್ ಬ್ಲಾಂಕ್ ಆಗಿದ್ದಾನೆ ಗೊತ್ತಾ ನಿಂಗೆ? ಯಾಕೆ ಮಾಡ್ದೆ ಈ ತರ? ಏನ್ ಮಾಡ್ದೆ ನೀನಾಗಿದ್ದು ಬ್ಲಾಂಕ್ ಅಂತ ಹೇಳಿದ್ವಿ, ನಾನಲ್ಲ. ಬ್ಲಾಂಕ್ ಆಗಿದೆ, ನಾನ್ ನಗ್ತಾನೆ ಇದ್ದೀನಿ. ನೀನ್ ಇವಾಗ ನಗ್ಬೇಕಲ್ಲ, ನೀನ್ ಯಾಕೆ ಫುಲ್ ಬ್ಲಾಂಕ್ ಆಗಿ ಹಿಂಗ್ ನಿಂತಿದ್ಯಲ್ಲ? ಸುನಿಲ್ ಯಾಕೆ ಬ್ಲಾಂಕ್ ಆಗಿದ್ದಾನೆ ಅನ್ನೋ ಕಾರಣ ರಚ್ಚು ಗೊತ್ತಾ? ಗೊತ್ತಿಲ್ಲ. ಅವನ ಕಾನ್ಸಂಟ್ರೇಷನ್ ಎಲ್ಲಿದ್ದಾರೆ ಅಂತ ನಾನು ಹೇಳದ್ ಬೇಡ, ಸ್ಟೇಜ್ ಮೇಲೆ ಕರೆದು ಬಿಡ್ತೀನಿ. ಗೊತ್ತು ಗೊತ್ತಾ? ಅಲ್ಲಿ ಒಬ್ರು ವೈಟ್ ಟಿ ಶರ್ಟ್ ಹಾಕಂಗ್ ಕೂತಿದ್ರಲ್ಲ, ಎಲ್ಲಿ ಎಲ್ಲವರು? ಅವ್ರ ಹೆಸರೇನು ಸುನಿಲ್? ದೇವಿಕಾ. ಎಸ್ ದೇವಿಕಾ, ವೆಲ್ಕಮ್ ಟು ದ ಶೋ. ಇಷ್ಟೋ ತನಕ ನೀವು ಫುಲ್ ಎಲ್ಲ ಡ್ಯಾನ್ಸರ್ ಆಗಿ ಮಾಡಿದ್ದನ್ನು ನೋಡಿದ್ದೀರಾ. ಬಟ್ ಈ ಸುನಿಲ್ ಗಮನ ಎಲ್ಲ ಇವತ್ತು ದೇವಿಕಾ ಮೇಲೆ ಇತ್ತು. ಅಣ್ಣ ನಾನು ಹೇಳೋ ಕೂತಿರೋದು ಗೊತ್ತಿಲ್ಲ, ಇವಾಗ ನೀವು ವೈಟ್ ಟಿ ಶರ್ಟ್ ಅಂತ ನೋಡಿದ್ದು. ಏನ್ ಸುಳ್ಳು? ನಿಜ ಒಪ್ಕೊಳ್ಳಿ. ಇದು ಯಾವ್ದು? ಇಲ್ಲ ಇಲ್ಲ, ಆಕ್ಚುಲಿ ಏನಾಗಿದೆ ಗೊತ್ತಾ, ಮೊನ್ನೆ ಲಾಸ್ಟ್ ಶೂಟ್ ಅಲ್ಲೂ ಅಷ್ಟೇನೆ, ಏಂಜಲ್ಸ್ ಹೋಮ್ ಟೂರ್ ಅಂತ ಬಂದಿದ್ನಲ್ಲ, ಅಲ್ಲೂ ಅಷ್ಟೇ ಸ್ಯಾಂಕಿ ಟ್ಯಾಂಕ್ ಹೋಗ್ತಿರೋವಾಗ ಯಾರು ಹುಡುಗಿ ಜಾಗಿಂಗ್ ಮಾಡ್ತಿದ್ರೆ ಹಿಂಗ್ ನೋಡ್ತಿರ್ತಾನೆ. ಹಲೋ ಇಲ್ಬಾ, ಅದೇ ಸುಳ್ಳು ಇದಾಗಿಲ್ಲ. ರಿಹರ್ಸಲ್ ಟೈಮ್ ಅಲ್ಲೂ ಅಷ್ಟೇ ಹೋದಾಗ ಹಿಂಗ್ ನೋಡಕ್ ನಾನು ಅಮೃತ, ಅದು ನಮ್ ಕಡೆ ಸುಳ್ಳು ಅನ್ನಲ್ಲ, ಜೊಲ್ಲು ಅಂತಾರೆ. ಪರಿಚಯ ಮಾಡಿಕೊಡು ಸುನಿಲ್. ಏನೋ ನಾನೇನು ಪರಿಚಯ ಮಾಡಿಕೊಡು. ಬಿಡ್ಲಿಕ್ಕೆ ಒಂದ ಎರಡು ಮತ್ ಮೂರಿಗೆ ಎಲ್ಲ ನೆನ್ನೆ ಬಂದ್ಬಿಟ್ಟೆಲ್ಲ ಹೆಸರು. ನಿಮ್ದು ಯಾವ ಊರು? ಒಂದ್ ನಿಮಿಷ, ಯಾವ ಊರು? ಧಾರವಾಡ. ಒಂದ್ ನಿಮಿಷ ನಾನು ನಿನ್ನೆ ಒಂದ್ ನಿಮಿಷ ಅಲ್ಲ ಗೊತ್ತು. ಇವ್ರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಿರಂಜನ ಪಕ್ಕದಲ್ಲಿ ಕೂತ್ಬಿಟ್ಟು ಬರೀ ಇವ್ರು ನೋಡೋದು, ಯಾರು ಹುಡುಗಿದು. ಅಲ್ಲ, ಅದಕ್ಕೆ ಕಣ ಅವನು ಅವ್ರೊಬ್ಳಿಗೆ ಕಾಂಪ್ಲಿಮೆಂಟ್ ಮಾಡಿದ್ದು. ಏನಿಲ್ಲ, ನನಗೆ ಏನ್ ಹೇಳಿದ್ದು ಗೊತ್ತಾ, ನೀವು ಸೇಮ್ ನೋಡಕ್ಕೆ ಅಮೃತ ತಂಗಿ ತರ ಇದೀರಾ. ನಾನು ಹೇಳಿಲ್ಲ ಇದನ್ನ. ಆ ಯಪ್ಪನ್ ಪ್ಲಾನ್ ಏನ್ ಗೊತ್ತಾ? ಪ್ಲಾನು ಆ ಯಪ್ಪನ್ ಪ್ಲಾನ್ ಏನ್ ಹೇಳಮ್ಮ? ಅಮೃತನ್ ತಂಗಿ ಫ್ರೀ ಅಂತ ಆ ತರ ಲೆಕ್ಕ ಹಾಕೊಂಡು ನನ್ನ ಹತ್ರ ಬಂದಿದ್ದೀನಿ. ಏನ್ ಹೇಳಕ್ ಇಷ್ಟಪಡ್ತೀಯ? ಬರೀ ಆಕ್ಷನ್ ಅಲ್ಲಿ ತೋರ್ಸು. ಏ ಮಂಡಿ ಚಪ್ಪಂಡಿ ಬದುಕು ಜಟಕ ಬಂಡಿ. ಏನೋ 16 ಸುನಿಲ ಏನೋ ಸೈಲೆಂಟ್ ಆಗಿದ್ದಾರೆ, ಪಾಪ ಮುದ್ದ ಹುಡ್ಗ ಅಂತ ಅನ್ಕೊಂಡ್ರೆ ನಾನು ಹಂಗೆ ಅನ್ಕೊಂಡಿದ್ದು. ಒಂದ್ ನಿಮಿಷ ಇರು. ನೆನ್ನೆನೆ ಗೊತ್ತಾಯ್ತು.
ಗೊತ್ತಾಯ್ತು ಎಂತ ಕಿಲಾಡಿ ಅಂತ. ಇವಾಗ ಇನ್ನ ಗೊತ್ತಾಯ್ತು. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ? ಅಣ್ಣ ನನ್ನ ಇಷ್ಟಕ್ಕಿಂತ ಬರೋದೇ ಇಲ್ಲ ಈ ಸತಿ. ಚಪ್ಪಂಡಿ ಯಾರು ಏನಾದ್ರು ಅನ್ಕೊಳ್ಳಿ ಅವರು. ನೀನ್ ಹೇಳಂಡಿ. ಚಪ್ಪಂಡಿ ತಾಯಿ ಇದು ಒಂದ್ ನಿಮಿಷ. ಕಲ್ಲೊಂದೇ ಶಿಲ್ಪಿ ಎರಡಾಗ್ಬಿಟ್ಟವ್ರೆ. ಯಾವ ಶಿಲ್ಪಿ ಕೆತ್ತುತ್ತಾರೆ ಅದು ಹೇಳು. ಪಾರ್ಟ್ನರ್ ಚೇಂಜ್ ಅಂತಾನೆ ಹೇಳಿ. ನನ್ನ ಕೇಳಿದ್ದು ನೀವು ಚೇಂಜ್ ಆಗ್ತೀರಾ ಅವ್ರ ಬದಲು ಅಂತ ಕೇಳಿದ್ದು. ನನಗೆ ಬಂದ ಮಾಹಿತಿ ಪ್ರಕಾರ ದೇವಿಕಾಗೋಸ್ಕರ ಒಂದು ಹಾಡನ್ನು ಬರ್ದಿದ್ಯಂತೆ. ಯಾವ ಹಾಡು? ಏನು ಹಾಡು ಬರ್ದಿಲ್ಲ ಅಣ್ಣ. ಯಾವ್ದೋ ಬರ್ದಿದ್ಯಂತಲ್ಲ, ಮೂವಿ ಕೂಡ ಮಾಡಿದ್ಯಂತಲ್ಲ. ಒಂದ್ ನಿಮಿಷ ಇರುತ್ತಾ? ನೀನು ಇಲ್ಲಿ ಮಾಡಿದೆ ಇಲ್ಲಿಗೆ ಬಂದಿದ್ದು. ಒಂದ್ ನಿಮಿಷ ಬಾ ಇಲ್ಲಿ. ಒಂದ್ ನಿಮಿಷ. ಅಮೃತ ನಿನಗೆ ಗೊತ್ತಿಲ್ಲ, ಅವಳಿಗೋಸ್ಕರ ಹೊಸ ಹಾಡು ಬರ್ದಿಯಾನೆ. ದೇವಿಕಾ ನಿಂದು ಒಂದ್ ಮಕ ಅಂತ ಬರ್ದಿಯಾನೆ. ಹೇಳು. ನಾನು ನಿಮ್ಮ ಅಭಿಮಾನಿ, ನಿಮ್ಗೋಸ್ಕರ ಒಂದು ಸಾಂಗ್ ಆಡ್ತಾ ಇದ್ದೀನಿ. ಕುರ್ಚಿಯೊಂದು ಖಾಲಿ ಇದೆ, ಕೂತು ಮಾತಾಡಲು ವಿಷಯ ತುಂಬಾ ಇದೆ. ಬರುವೆಯಾ 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 ಬರುವೆಯಾ? ಒಂಟಿಯ ಜೀವನ ಸಾಕಾಗಿದೆ, ಪ್ರೀತಿಸೋ ಜೀವವು ಬೇಕಾಗಿದೆ. ಜೊತೆಗೂದು ಜೀವ ಇರಬೇಕು, ಸುಖ ದುಃಖ ಮಾತಾಡಲು. ಹುಡುಕಾಟದ ಪಯಣ ಸಾಕು, ಬರುವೆಯ ನರ ಕಾಣಲು. ಕೂತು ಮಾತಾಡಲು ವಿಷಯ ತುಂಬಾ ಇದೆ. ಬರುವೆಯಾ 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 ಬರುವೆಯಾ? ಬಂದೇನು ಬಂದೇನು ಇಬ್ಬರ ಮಧ್ಯ ಗಂಟೆ ಅಲ್ಲೋಡ್ಸಕ್ಕೆ ಬಂದೇನು. ಯಾವ ಗ್ಯಾಪ್ ಅಲ್ಲಿ ಬರೆದು ಮ್ಯೂಸಿಕ್ ಮಾಡಿ ಎಲ್ಲ ಬರುವೆಯ ಅಳುಬುಳ್ನ ಕಳಿಸುವೆಯ ಏನು? ಅದು ಹೆಂಗಾಯ್ತಿದು? ಹೆಂಗಾಯ್ತು ಅಂದ್ರೆ ಹೆಂಗೆ ಹೇಳಿ ಅಣ್ಣ, ಅದು ಬಂತು ಮೈಂಡಲ್ಲಿ ಬಂತು, ಬರ್ದೆ ಆಡ್ದೆ. ಹೆಂಗಿತ್ತಮ್ಮ ದೇವಿಕಾ? ಸಕ್ಕದಾಗಿತ್ತು. ಕಾರ್ಯಕ್ರಮ ಮುಂದುವರ್ತಾಳ. ಅನ್ಷಿ, ಅಮೃತ ನಿನ್ನ ನೋವು ತೊಳಲು ಕೊಳಮ್ಮ. ಅಯ್ಯೋ ಅಣ್ಣ ತಂಗಿಯರ ಈ ಬಂಧ, ಜನುಮ ಜನುಮಗಳ ಅನುಬಂಧ. ಹೇಳಮ್ಮ, ಹೆಂಗನಿಸ್ತು? ಮಾತಾಡ್ಸ್ಬೇಡ. ಅವನು ಖುಷಿನೇ. ಅದಕ್ಕೆ ನಾನು ಹೇಳ್ದೆ, ನಾನು ಬೇರೆ ಪಾರ್ಟ್ನರ್ ಕೊಡಿ, ನಾನು ಹೋಗ್ತೀನಿ ಅಂತ. ನನಗೂ ಬೇರೆ ಪಾರ್ಟ್ನರ್ ಏನ್ ಹಿಂಗೆ? ಅವ್ನು ಹೆಂಗೂ ಒಂದು 15-20 ಡೇಸ್ ಇಂದ ಕೇಳ್ತಾನೆ ಇದ್ದಾನೆ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೆಸ್ತಿದ್ರ ನೀವೇ ಹೇಳಿ ಅಣ್ಣ. ನೀವೇ ದೇವಿಕಾ ಏನ್ ಮಾತಾಡ್ತಿರೋದು. ನಡೀತಾ ಇದೆ ಅಮ್ಮ? ನೀವು ಇಲ್ಲೇ ಏನೋ ಸ್ವಲ್ಪ ನಿಂತ್ರೆ ನಿನಗೆ ನ್ಯಾಯ ಬೇಕೇನಮ್ಮ? ನಿಜ ಬೇಕು. ಏನ್ ನ್ಯಾಯ ಬೇಕು? ಏನ್ ಮಾಡಿದೀನಿ ಅಂತ ಹೇಳ್ಬೇಕು. ನನಗೆ ಯಾರು ನ್ಯಾಯ ಹೇಳ್ಕೊಡಲಿಲ್ವಾ ಇಲ್ಲಿ? ಏನ್ ನ್ಯಾಯ ಬೇಕು? ಅಲ್ಲಿ ನ್ಯಾಯ ಕೇಳ್ತಿದ್ದೆ, ಇಲ್ಲಿ ಅಷ್ಟೊಂದು ವಾರದಿಂದ ಇದೀನಿ, ಇಲ್ಲಿ ನ್ಯಾಯ ಇಲ್ವಾ? ಯುವರ್ ಆನರ್, ಎಲ್ಲ ಪೀಸ್ ಆಗ್ತಾ ಇದೆ. ದಯವಿಟ್ಟು ಇದಕ್ಕೊಂದು ನ್ಯಾಯ ಒದಗಿಸಿದ್ಯಾ ಆನರ್, ಪ್ಲೀಸ್. ಅಲ್ಲ, ಅವನ ಆಟ ನೋಡ್ಲಿಲ್ಲ, ನೀನ್ ಆಡ್ತಿದ್ ನೋಡ್ದೆ ನಾನು.
ನೀನ್ ಆಡ್ತಿದ್ದಲ್ಲ ಇಲ್ಲಿ ಇವಳು ತಪ್ಕೊಂಡು ಹತ್ಕೊಂಡು ಇದೇ ಚಾನ್ಸ್ ಸಿಕ್ತು ಅಂತ ಆಟ ಆಡ್ತಿದ್ದಲ್ಲ ನಾನು ಬರೀ ಅದನ್ನ ಗಮನಿಸ್ತಾ ಇದ್ದೆ. ಏನ್ ಸರ್ ಆರೋಪ ಇದು? ಯಾರು ಆರೋಪ ಆಕ್ಚುಲಿ ನಿನ್ನ ಮೇಲೆ ಹಾಕ್ಬೇಕು, ನಾವು ನಿನ್ನ ಮೇಲೆ ಅಮೃತ ಮೇಲೆ ಹಾಕ್ಬೇಕು. ಅಮೃತ ಬಂದ್ಬಿಟ್ಟು ದೇವಿಕ್ ಅವ್ರ ಹೆಸರು ಹೇಳ್ಬಿಟ್ಟು ನಿನ್ನನ್ನು ತಪ್ಕೊಂಡು ಆಡ್ತಿದ್ರೆ ಆಕ್ಚುಲಿ ಸುನಿಲ್ ಗಲಾಟೆ ಮಾಡ್ಬೇಕು ಅಮೃತ ಮೇಲೆ. ಇವಾಗ ಆಕ್ಚುಲಿ ನ್ಯಾಯ ಕೊಡಿಸ್ಬೇಕಾದ್ರೆ ಸುನಿಲ್ಗೆ ನೀವು ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಆಂಕರಿಂಗ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದೀರಾ ನೀವು? ನೀನ್ ಬರೀ ಸುನಿಲ್ ಮೇಲೆ ಅಪವಾದ ಹೇಳ್ಕೊಂಡು ನಿರಂಜನ ತಪ್ಕೊಂಡು ಮಜಾ ಮಾಡ್ತೀರಾ. ಅವ್ನು ನೋಡ್ಕೊಂಡು ಸುಮ್ಮನೆ ಕೂತಿರ್ತಾನೆ ಗಂಡ್ಸ ಅವನು. ಗೋಪಾಲ್ ಆಕ್ಚುಲ್ ಆಗಿ ಇಲ್ಲಿ ನ್ಯಾಯ ಕೊಡಿಸ್ಬೇಕಾರೋದು ಅಮೃತಗೂ ಸುನಿಲ್ಗೆ. ಇವನ್ ಯಾರು ಮಧ್ಯ ಈ ಬ್ಲೂ ಡ್ರೆಸ್ ಅವನು? ಇವನ್ ಯಾರು ನಿಮ್ಮಿಬ್ಬರ ಮಧ್ಯೆ ಹಿಂಡ್ತಾ ಇರೋದು? ಇದೇ ಚಾನ್ಸ್ ಅಂತ ತಗೊಂಡು ಮಧ್ಯ ನುಗ್ಗಿರೋದು ಯಾರು ಇವನು? ಮಧ್ಯ ನುಗ್ಗಿರೋದ? ಸರ್ ನಾನು ನಿಮ್ ಶಿಷ್ಯ ಸರ್. ಹೆಸರು ಹಾಳು ಮಾಡ್ಬಿಡ ನಂದು. ಆದ್ರೂ ಆನ್ ಅ ಸೀರಿಯಸ್ ನೋಟ್, ನಾವೆಲ್ಲ ಜೇನು ಗೂಡಿದ್ದಂಗೆ ಬನ್ನಿ. ಇವಾಗ ಈ ಕಡೆನೂ ಕೈ ಹಾಕ್ತಿದ್ದಾರೆ. ಸಾರಿ, ಜೇನಿನ ಗೂಡು ನಾವೆಲ್ಲ ಒಂದೇ ಆದರೆ ತಿನ್ನಣ ಬೆಲ್ಲ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾವು ಮಾಡಿದ್ದು ಬರೀ ಮನರಂಜನೆಗಾಗಿ. ಹೊಟ್ಟೆಗೆ ಹಾಕೊಳ್ಳಿ, ಯಾರು ಮನೇಲಿ ಇದನ್ನು ಟ್ರೈ ಮಾಡಬೇಡಿ. ಸದ್ಯಕ್ಕೆ ಬ್ಯಾಟಲ್ ನಡೆದಿದ್ದು ಸುನಿಲ್ ಅಂಡ್ ಅಮೃತ ಹಾಗೂ ಸೂರ್ಯ ಅಂಡ್ ಅಭಿಜ್ಞಾ. ಬನ್ನಿ ಜಡ್ಜಸ್, ಈ ಒಂದು ರೊಮ್ಯಾಂಟಿಕ್ ಬ್ಯಾಟಲ್ ಅಲ್ಲಿ ಗೆಲ್ತಾ ಇರೋ ಜೋಡಿ ಯಾರು? ಇಬ್ರು ಆಕ್ಚುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಕಾನ್ಸೆಪ್ಟ್ ಬಿದ್ದಿದ್ರಿಂದ, ಪ್ರೊಜೆಕ್ಟರ್ ಐಡಿಯಾ ಬಿದ್ದಿದ್ರಿಂದ ಆ ಎಕ್ಸ್ಟ್ರಾ ಮಾರ್ಕ್ಸ್ ಅದಕ್ಕೆ ಹೋಗುತ್ತೆ. ಅದರ್ವೈಸ್ ಬೋತ್ ಆಫ್ ಯು ಹ್ಯಾವ್ ಡನ್ ಈಕ್ವಲಿ ಗುಡ್ ಅಂಡ್ ಬೋತ್ ಆಫ್ ಯು. ಬಟ್ ಫಾರ್ ದಟ್ ಕಾನ್ಸೆಪ್ಟ್ ಸುನಿಲ್ ಅಂಡ್ ಅಮೃತ. ನಂಗು ಮೊದಲು ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ ಎಲ್ಲರಿಗೂ ಹೀಗೇನಾ? ಹೇಳಿ ಕೇಳಿ ಬರುವುದಿಲ್ಲ ಈ ಪ್ರೀತಿ ಪ್ರೇಮ. ಈ ಒಂದು ಬ್ಯಾಟಲ್ ಅಲ್ಲಿ ವಿನ್ ಆಗಿರೋದು ಅಮೃತ ಹಾಗೂ ಸುನಿಲ್ ಜೋಡಿ. ಬಟ್ ಅಭಿಜ್ಞಾ ಅಂಡ್ ಸೂರ್ಯ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೀವು ಕೂಡ. ವೆರಿ ನೈಸ್. ಇದನ್ನ ಹೇಳ್ತಾ ನಿಮ್ಮಿಬ್ಬರು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಟೆಗೊಪ್ಪ ರಸ್ತೆ ಮತ್ತು ತುಮಕೂರಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು DMRDA ಹಾಗೂ ರೆಡಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತಿನ ರೊಮ್ಯಾಂಟಿಕ್ ಬ್ಯಾಟಲ್ ರೌಂಡ್ ಅಲ್ಲಿ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರಂತ ಜೋಡಿ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಗಗನ ಹಾಗೂ ಹುಲಿ ಕಾರ್ತಿಕ್ ಧನ್ಯಶ್ರೀ. ಒಂದು ಕಡೆ ದುರ್ಗದ ಹುಲಿ, ಇನ್ನೊಂದು ಕಡೆ ಮಂಡ್ಯದ ರೇಷ್ಮೆ ಹುಳ. ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ಗೆ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ನೀನ್ ಎಷ್ಟು ಎಕ್ಸೈಟೆಡ್ ಆಗಿದ್ಯಾ? ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆಲ್ರೆಡಿ ರಿಹರ್ಸಲ್ ಮಾಡಿ ಫುಲ್ ಪೇನ್ ಇದೆ. ಇವತ್ತು ಹೆಂಗ್ ಮಾಡ್ತೀವಿ ಅನ್ನೋದು ನನಗೆ ಚಾಲೆಂಜಿಂಗ್ ಇದೆ. ಯಾರು ಗೆಲ್ಬಹುದು ಅಂತ ಅನಿಸ್ತಾ ಇದೆ? ಗಗನ ಧನ್ಯ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್, ಅದೊಂದು ಸ್ವಲ್ಪ ಫಿಯರ್ ಇದೆ. ಇಲ್ಲ, ನಿನ್ ಪ್ರಕಾರ ಹುಲಿ ವೇಸ್ಟ್, ಡ್ಯಾನ್ಸ್ ಮಾಡಲ್ಲ. ಧನ್ಯ ಬೆಸ್ಟ್ ಅಂತ, ನಾನು ಹುಲಿ ವೇಸ್ಟ್ ಅಂತ ಹೇಳಿಲ್ಲ, ಧನ್ಯ ಬೆಸ್ಟ್ ಅಂತ ಹೇಳಿ. ಇವತ್ತು ಹುಲಿ ಬೆಸ್ಟ್ ಅಂತ ತೋರಿಸ್ಕೊಡದೆ ನನ್ನ ಚಾಲೆಂಜ್ ಅಣ್ಣ. ಇಬ್ಬರಿಗೂ ಬ್ಯಾಟಲ್ ಶುರು ಆಗ್ತಾರೆ. ಬ್ಯಾಟಲ್ಗಿಂತ ಮುಂಚೆ ಪಾರ್ಟಿಸಿಪೆಂಟ್ಸ್ ಫೇಸ್ ಈಚ್ ಅದರ್. ಪ್ರತಾಪ್, ಯಾರೋ 10 ಜನ ಕೊಡ್ದು ರೊಮ್ಯಾಂಟಿಕ್ ಡ್ಯಾನ್ಸ್ ಕಲ್ತವನಲ್ಲ, ನಾನ್ ಮಾಡಿರೋ 10 ಡ್ಯಾನ್ಸ್ ರೊಮ್ಯಾಂಟಿಕ್. ಮಿಸ್ಟರ್ ಕಾರ್ತಿಕ್ ಅವರೇ, ನೋಡೇ ಬೇಡ ಇವತ್ತು ನೀವ ಅಂತ. ಡ್ರೋನ್ ಪ್ರತಾಪ್, ಹುಲಿ ಕಾರ್ತಿಕ್. ಡ್ರೋನ್ ಪ್ರತಾಪ್ ಅವರು ಟಾಸ್ ನ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ನೀವು ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಡ್ಯಾನ್ಸ್ ಮಾಡಕ್ ಬಿಡ್ತೀರಾ? ನಾವೇ ಫಸ್ಟ್ ಡ್ಯಾನ್ಸ್ ಮಾಡ್ತೀವಿ. ಧನ್ಯ, ಆರ್ ಯು ರೆಡಿ? ಮಾನಟಿ ವರ್ಸಸ್ ಮಾನಟಿ, ಬ್ಯಾಟಲ್ ಸ್ಟಾರ್ಟ್ಸ್.
ಗಗನ ಸರ್ ನಿಜವಾಗ್ಲೂ ಅದು ಗಗನ ಸಖಿ ಆಗ್ಬಿಟ್ಟಿದ್ದಲ್ಲಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ ತಾಯಣೆಗೂ ನಿಮ್ಮಿಬ್ರಿಂದ ಈ ಎಕ್ಸ್ಪೆಕ್ಟೇಷನ್ ಅಂತೂ ಇರ್ಲಿಲ್ಲ ಕಣಮ್ಮ. ಇಲ್ಲಿ ಎಮೋಷನಲ್ ಆಗ್ಬಿಟ್ಟಿದ್ದಲ್ಲಮ್ಮ. ಖುಷಿ ಆಯ್ತು. ನಿಜವಾಗ್ಲೂ ಯಾರು ಪ್ರೊಫೆಷನಲ್ ಡ್ಯಾನ್ಸರ್ಸ್ ಅಲ್ಲ ಇಲ್ಲಿರೋರು, ಒಂದು ಶೋಗೋಸ್ಕರ ಇಷ್ಟು ರಿಸ್ಕ್ ತಗೊಂಡು ಅದನ್ನ ರಸ್ಕ್ ತಿನ್ನಂಗ್ ಮಾಡೋದಿದೆಯಲ್ಲ, ಇಟ್ಸು ನಿಜವಾಗ್ಲೂ. ಹೇಳಮ್ಮ ಪ್ರತಾಪ್. ಬಾಡಿ ವೆಯ್ಟ್ ಅನ್ನಿಸ್ತಾ ಇತ್ತು ಮಾಡ್ಬೇಕಾದ್ರೆ, ತುಂಬಾ ವೆಯ್ಟ್ ಅನ್ನಿಸ್ತಾ ಇತ್ತು. ಎತ್ತದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಆಗ್ತಾನೆ ಇರಲಿಲ್ಲ. ಬಟ್ ಸೆಕೆಂಡ್ ಡೇ ಸ್ವಲ್ಪ ಬಾಡಿ ಪೇನ್ ಇತ್ತು. ಬಟ್ ಇವತ್ತು ಫುಲ್ಲು ಆರಾಮ್ಸಿ ಇನ್ನೂ ಬೇಕಾದ್ರೆ ಒಂದು 4 ಸಲ ಮಾಡುವಂಗಿದೆ. ಸೊ ಯಾವಾಗಲೂ ಡ್ರೋನ್ ಫ್ಲೈ ಮಾಡಿ ಡ್ರೋನ್ ವ್ಯೂ ನೋಡ್ತಾ ಇದ್ದೆ. ಇವತ್ತು ನಾನೇ ಹಾರಾಡ್ಬೇಕಾದ್ರೆ ಒಂದು ಡ್ರೋನ್ ವ್ಯೂ ಇತ್ತು ಫುಲ್ಲು. ಚೆನ್ನಾಗಿ ಹೇಳಿದೆ. ಫಸ್ಟ್ ನೀವು ಓಪನಿಂಗ್ ಅಲ್ಲಿ ಹಿಂಗ್ ಬಂದಲ್ಲಮ್ಮ, ಮೈಯೆಲ್ಲ ಜುಮ್ ಅಂದ್ಬಿಡ್ತು ಒಂಥರ. ನಾನು ಹಿಂಗ್ ಹೋಗಿ ಜಡ್ಜಸ್ ತನಕನೇ ಹೋಗಿ ಜಂಪ್ ಗಿಂಪ್ ಮಾಡ್ಬಿಟ್ರೆ ಅಂತ ಭಯ ಆಗ್ಬಿಡ್ತು ನನಗೆ. ಬಟ್ ಆಕ್ಚುಲಿ ಏರಿಯಲ್ ಆಕ್ಟ್ ಅಲ್ಲಿ ಪಾರ್ಟ್ನರ್ ಮೇಲೆ ನಂಬಿಕೆ ಜಾಸ್ತಿ ಇರಬೇಕು. ಹೌದು. ಗಗನ ಇವತ್ತು ನೀನು ಅವ್ರ ಮೇಲೆ ಹಿಂಗ್ ಬಿದ್ದು ತಲೆ ಹಿಂಗ್ ಬಂದು, ಐ ವಾಸ್ ವಾಚಿಂಗ್ ರಚ್ಚು. ಇನ್ಫ್ಯಾಕ್ಟ್ ರಚ್ಚು ಎಕ್ಸ್ಪ್ರೆಷನ್ ಮಜಾ ಇತ್ತು. ಹಾ ಹಾ ಅಂತಿತ್ತು ಫುಲ್ಲು. ನೀನು ಆ್ಯಕ್ಚುಲ್ ಆಗಿ ಶೋ ಬಿಟ್ಟು ಬೇರೆ ಎಲ್ಲ ನೋಡ್ತಿರ್ತೀಯ, ಅದು ಮೇಜರ್ ಪ್ರಾಬ್ಲಮ್. ಜಡ್ಜಸ್ ಮೇಲೆ ಇದು ಪ್ರೀತಿ ಸರ್. ಬಟ್ ಆದ್ರೂ ಲಾಸ್ಟ್ ಅಲ್ಲಿ ಬಂದು ಒಂದ್ಸಲ ಹಿಂಗ್ ಬಿದ್ದಲ್ಲಮ್ಮ, ಎಲ್ಲರೂ ಆಕ್ಚುಲಿ ಇಲ್ಲ, ನಾನು ಯಾರು ನೋಡ್ತಾ ನಿಮ್ಮನ್ನೇ ನೋಡ್ತಾ ಇದ್ದೆ. ಸಖತ್ತಾಗಿತ್ತಲ್ಲ, ಬಹಳ ಚೆನ್ನಾಗಿತ್ತು. ಈ ಬಾಯ್ಗೆ ಲಡ್ಡು ಬಿತ್ತ ಪರ್ಫಾರ್ಮೆನ್ಸ್ ನೋಡಿ ಹೆಂಗ್ ಅನಿಸ್ತು ರಚ್ಚು? ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಈ ಕಾಸ್ಟ್ಯೂಮ್ ಅಲ್ಲಿ. ತುಂಬಾ ಚೆನ್ನಾಗಿ ಸ್ಟೈಲಿಂಗ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್, ಅದಾದ್ಮೇಲೆ ಅದರ ಸ್ಟಿಚಿಂಗ್ ಆಗಿರ್ಬೋದು, ಇಟ್ಸ್ ಸೋ ಕ್ಯೂಟ್. ಆ ಕಲರ್ ಎಷ್ಟು ಚಂದ ಇದೆಯೋ ಅಷ್ಟೇ ಕ್ಯೂಟ್ ಆಗಿದೆ. ನಿಮ್ಮ ಡ್ರೋನಿ ಇವತ್ತು ಪಿಂಕಿ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬ್ರೌನಿ, ಈ ಸರ್ತಿ ಪಿಂಕಿ. ಬಟ್ ಏರಿಯಲ್ ಆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ, ನೋಡಕ್ಕೇನೆ ಭಯ. ಇನ್ನ ನೀವ್ ಅಲ್ಲಿ ಇದ್ರಿ ಅಂದಾಗ ಎಷ್ಟು ಭಯ ಆಗತ್ತೆ ಗೊತ್ತಾ? ಟಪ ಟಪ ಅಂದಿರ್ತೀವಿ, ಮಿಸ್ ಆಗ ಒಂದ್ ಸ್ವಲ್ಪ ಬಿದ್ರು ಫ್ರಾಕ್ಚರ್ ಗ್ಯಾರಂಟಿ. ಬಟ್ somehow you both managed so well and ಒಳ್ಳೆ ಕೋಆರ್ಡಿನೇಷನ್ ಇತ್ತು ಕಣ್ರಪ್ಪ. ಅಂಡ್ ಫಸ್ಟ್ ಡ್ರೋನಿ ನೀನ್ ಬಂದಾಗ್ಲೇ ನಮ್ಗೆ ವಾವ್, ಸೇಮ್ ಫೀಲಿಂಗ್ಸ್. ನಾನು ಅವನನ್ನು ನೋಡ್ತಿರ್ಲಿಲ್ಲ, ಅವನ್ನ ನೋಡ್ತಿದ್ದ ನನ್ಗೆ ಗೊತ್ತಿಲ್ಲ, ಬಿಕಾಸ್ ಐ ವಾಸ್ ವಾಚಿಂಗ್ ಯು ಗೈಸ್. ನೀನ್ ಬಂದಾಗ್ಲೇ ಒಂದು ಫುಲ್ ಬಿಗ್ ಸ್ಮೈಲ್ ಅಲ್ಲಿ ಬಂದೆ ಅಲ್ವಾ? ದಟ್ ವಾಸ್ ಸೋ ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಕಣ್ಣು ನೋಡಿದ್ರ ಮ್ಯಾಮ್? ಕಣ್ಣು ನೋಡಿದ್ಯಾ ನೀನು? ಹೆಂಗ್ ಮಾಡಿದೆ ತೋರ್ಸು. ಹಿಂಗೆ ಕಣ್ಣು ನೋಡಿದ್ ಹಿಂಗಲ್ಲ ಕಣೋ. ಈಗ ಮ್ಯಾಮ್ ನೋಡಿ, ಮ್ಯಾಮ್ ನೋಡಿ. ಆಯ್ತು, ನಿನಗೂ ಮ್ಯಾಮಿಗೆ ಇರೋದು ಸಾಕು. ಇನ್ನೊಂದೇನ್ ಖುಷಿ ಗೊತ್ತಾ? ಡ್ರೋನ್ ಹಾರಿಸ್ತಿದ್ದವ್ನು ಇವತ್ತು ನೀನೇ ಡ್ರೋನ್ ಆಗಿ ಎಲ್ರು ನೋಡ್ದೆ ಅಲ್ಲ, ಅದೇ ಮಜಾ. ಬಟ್ ಆಕ್ಚುಲಿ ಮೇಲಿಂದ ಕೆಳಗೆ ಎಲ್ಲರೂ ನೋಡಿ ಏನ್ ಅನ್ನಿಸ್ತು? ಹೌದು, ಎಲ್ರೂ ಮುಖದಲ್ಲಿ ಸ್ಮೈಲ್ಸ್ ಕಾಣಿಸ್ತಾ ಇತ್ತು ಮ್ಯಾಮ್. ಎಲ್ಲ ಅನಿಸ್ತದೆ, ನನಗೂ ಖುಷಿ ಆಗ್ತಾ ಇತ್ತು. ಎಲ್ಲ ಅಂತ ಇದ್ರೆ ನನಗೂ ಇನ್ನೂ ಖುಷಿ ಆಗ್ತಾ ಇತ್ತು. ಚೆನ್ನಾಗಿ ಮಾಡಿದ್ರಿ ಇಬ್ರು ಕೂಡ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಆಯ್ ನೀವು ಅವಳು ಫೆದರ್ ಲೈಟ್ ಆಗಿರೋದ್ರಿಂದನೇ ತುಂಬಾ ಲೈಟ್ ಆಗಿದ್ದಾಳು ಅವಳು, ಫೆದರ್ ತರ. ಅದಕ್ಕೆ ಅಷ್ಟು ಈಸಿ ಆಗಿದೆ ಅವಳಿಗೆ ಮಾಡೋದಿಕ್ಕೆ ಅಲ್ವಾ? ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತಿತ್ತು. ಹೌದು. ಒಂದ್ ನಿಮಿಷ ಇರಿ, ನೆಕ್ಸ್ಟ್ ಏರಿಯಲ್ ಆಕ್ಟ್ ಅಲ್ಲೂ ಇದೆ, ಅವರು ಅಷ್ಟೇ ಲೈಟ್ ಫೆದರ್. ಶಿ ಇಸ್ ಅ ಡಾನ್ಸರ್, ಕಮ್ ಆನ್, ಶಿ ಕ್ಯಾನ್ ಡ್ಯಾನ್ಸ್. ಬಟ್ ಇವನ್ ಮೇಲೆ ಬಿದ್ರೆ ಹುಲಿದು ಪಟ್ಟೆನೆ ಬಂದ್ಬಿಡ್ತದ ಅಂತ. ಹುಲಿ ಜೀಬ್ರಾ ಆಗುತ್ತೆ ಇವತ್ತು. ಮುಂದೆ ಅದು ನೋಡ. ಬಟ್ ಈಗ ಸದ್ಯಕ್ಕೆ ಈ ಹಾಡಿನ ಸೃಷ್ಟಿಕರ್ತ ನಮ್ಮ ರವಿ ಸರ್ ಕೇಳೋಣ. ಇದೇ ಫಸ್ಟ್ ಡುಯೆಟ್ ಸಾಂಗ್ ನಾನೇ ಪಿಕ್ಚರೈಸ್ ಮಾಡಿದ್ದು. ಓ ನೈಸ್. ಅವಾಗೆಲ್ಲ ಅದು ಹೊಸ್ತರಿ, ಯಾರು ಏರೋಪ್ಲೇನ್ಸ್ ಅವೆಲ್ಲ ಯಾರು ಬಳಸ್ತಿರ್ಲಿಲ್ಲ. ಹುಡ್ಕೊಂಬಂದು ಅದು ಕರೆಕ್ಟಾಗಿ ಶಾರ್ಟಲ್ಲಿ ಬೇರೆ ಹೋಗ್ಬೇಕು, ಕರೆಕ್ಟಾಗಿ ಫ್ರೇಮಲ್ಲೇ ಹೋಗ್ಬೇಕು. ಅದು ನಾಟ್ ಈಸಿ ಟು ಫ್ಲೈ ಆನ್ ದೋಸ್ ಡೇಸ್. ಅದು ಏರಿಯಲ್ ಶಾಟ್ ಕೂಡ ಅಷ್ಟೇ. ನಾನು ನನ್ನ ಹೆಂಡತಿಯಲ್ಲಿ ಫಸ್ಟ್ ಏರಿಯಲ್ ಶಾಟ್ ಮಾಡಿದ್ದೆ ನಾನು. ರೋಪಲ್ಲಿ ಹೋಗಿ ಗಿಟಾರ್ ಬಾರಿಸೋದು ಒಂದು ಶಾಟ್ ಇರುತ್ತೆ ಪುಟ್ನಂಜ ಸಿನಿಮಾದಲ್ಲಿ. ಅವಾಗ ತಾನೇ ರೋಪ್ ಬಂದಿದ್ದು, ಅಂದರೆ ಈ ರೋಪ್ ಎಲ್ಲ ಅವಾಗ ಸ್ಟಾರ್ಟ್ ಆಯಿತು ಬರೋದಕ್ಕೆ. ಸೊ ನಾನು ಗಿಟಾರ್ ಇಟ್ಕೊಂಡು ಬಾರಿಸ್ಬೇಕಾಯ್ತು, ಹಿಂಗೆ ಡ್ಯಾನ್ಸರ್ಸ್ ಮೇಲೆ ಹೋಗ್ಬೇಕಾಯ್ತು. ಬಿಟ್ಟೇ ಬಿಟ್ರು ಕೆಳಗೆ. ಅಯ್ಯಯ್ಯೋ, ನಿಮ್ದ? ಎರಡು ಮಧ್ಯೆ ಅನ್ಕಾನ್ಶಿಯಸ್ ಆಗೋಗ್ಬಿಟ್ಟಿದ್ದೆ ನಾನು ಒಂದು 2 ಸೆಕೆಂಡ್. ಬಟ್ ಲಕ್ಕಿ ಏನಂದ್ರೆ ಒಂದು ನೀ ಕೆಳಗೆ ಒಂದು ನೀ ಮೇಲ್ ಹೊಡಿತು, ಇಲ್ಲಾಂದ್ರೆ ನೀ ಕ್ಯಾಪ್ ಎಗರೋಗ್ಬಿಡೋದು. ರೋಪ್ ವೆರಿ ರಿಸ್ಕಿ ಆಕ್ಚುಲ್ ಆಗಿ. ಬಟ್ ಇವತ್ತು ಡೆವಲಪ್ ಆಗಿದೆ ತುಂಬಾ ಚೆನ್ನಾಗಿ. ಆಮೇಲೆ ಇಬ್ರು ಕಾಸ್ಟ್ಯೂಮ್ ಮ್ಯಾಚ್ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಎಕ್ಸ್ಪೆಷಲಿ ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೆ ಇವೆಲ್ಲ ಮಾಡೋಕ್ಕಾಗೋದು ಕೂಡ. ಅಂಡ್ ಎಸ್ಪೆಷಲಿ ಪ್ರತಾಪ್ ಏನೇ ಮಾಡಕ್ ಬಂದ್ರು ಕಾನ್ಫಿಡೆಂಟ್ ಆಗಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಎದ್ದು ಕಾಣಿಸುತ್ತೆ. ಬಟ್ ಅವ್ರು ಟ್ರೈಸ್ ಇಟ್ ಡಸ್ ಇಟ್ ಆನೆಸ್ಟ್ಲಿ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ಗಗನ ಯಾವಾಗಲೂ ನಿಂತಿರ್ತೀರಾ. ನೀವು ಹೆಂಗಾರ ಮಾಡಿ ಅವನ್ನ ಗೆಲ್ಲಿಸ್ಬೇಕು ಅನ್ನೋದು ಕಾಣಿಸುತ್ತೆ. ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್
ಪ್ರೀತಿ ಸ್ನೇಹ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಎಸ್ಪೆಷಲಿ ಗಗನ ಲಾಸ್ಟಲ್ಲಿ ನೀವು ಮಾಡಿದ ಜಲಕ್ಕಿರಿದಲ್ಲ ಅದು ದಟ್ ವಾಸ್ ಎ ಮೂಮೆಂಟ್ ಬೇರೆ ಎಲ್ಲರೂ ಎದ್ದು ಕ್ಲಾಪ್ ಹೊಡಿ ಅಂತ ಒಂದು ಮೂಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ರು. ಲವ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ ಡನ್. ಅದು ಧೈರ್ಯ ಬೇಕಲ್ಲಿ. ಟಪ್ಪಂತ ಬಂದು ಒಂದು ಸೆಕೆಂಡ್ಗೆ ಅವನು ಅಲ್ಲೇ ಒಂದು 4 ಜನ ಎದ್ದೇ ಬಿಟ್ರು ಅನ್ಸುತ್ತೆ. ಮಿಸ್ ಆಯ್ತು ಏನೋ ಅಂತ ಫೀಲ್ ಆಯ್ತು ಅದು. ಬಟ್ ತುಂಬ ಚೆನ್ನಾಗಿ ಮಾಡಿದೆ ಅದು. ಧೈರ್ಯ ಆಯ್ತು. ವೆಲ್ ಡನ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್, ವೆರಿ ನೈಸ್. ಸೊ ಹೇಳಮ್ಮ ಗಗನ, ಇಷ್ಟು ವಾರಗಳಾದ್ಮೇಲೆ ಈ ನಿಮ್ಮ ಬ್ಯಾಚುಲರ್ ಶೃಂಗಾರ ರಸದಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದಾರೆ? 100 on 100 ಸರ್. ಇವರಿಗೆ ಏನೇ ಹೇಳ್ಕೊಟ್ರು ಫಸ್ಟ್ ಟೈಮಿಗೆ ಕಲ್ತ್ಕೊಂಡಿಲ್ಲ ಅಂದ್ರು ಥರ್ಡ್ ಟೈಮಿಗೆ ಸಖತ್ತಾಗಿ ಕಲ್ತ್ಕೋತಾರೆ. ಬಟ್ ಜೆನ್ಯೂನ್ ಆಗಿ ಹಾನೆಸ್ಟ್ ಇಟ್ಕೊಂಡು ಚೆನ್ನಾಗಿ ಕಲಿತಾರೆ. ಅದಕ್ಕೆ ಇಷ್ಟ ಆಗುತ್ತೆ. ಇಲ್ಲಿ ಬಟ್ ಆಕ್ಚುಲಿ ರಚ್ಚು ಅವಾಗಲೇ ಆಸೆ ಪಟ್ಟಿದ್ದೀನಿ, ಇವಾಗ ಈಡೇರಿಸಲೇಬೇಕು ನಾವು. ಓಕೆ, ಅವಾಗಲೇ ಬಂದು ಡ್ಯಾನ್ಸ್ ಅಲ್ಲಿ ಹಿಂಗ್ ಕಣ್ಣು ನೋಡ್ದಿದ್ದು. ರಚ್ಚುಗೆ ಕರೆಕ್ಟ್ ಆಗಿ ಕಣ್ಣು ನೋಡಿಬೇಕು. ಇವಾಗ 2 ಕಣ್ಣು ಮುಚ್ಚಬಾರ್ದು, ಒಂದೇ ಕಣ್ಣು ಹಿಂಗ್ ಮುಚ್ಚಬೇಕು. ಓಕೆನಾ? ರೆಡಿ? ಅಲ್ಲ, ಕಣ್ಣು ನೋಡಿಯೋದು ಓಕೆ, ಕಣ್ಣು ನೋಡಿಯೋದು ಹಿಂಗಂತ ಅದು ಡಬ್ಬ ಥರ ಅದು ಹಿಂಗೆ ಅನ್ನೋದು ಓಕೆ. ಹೌದು. ಹೆಂಗೆ 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 ಇನ್ನು ಕಣ್ಣು ನೋಡಿಯೋದೇ ಕಲ್ತಿಲ್ಲ ನೀನೊಬ್ಬ. ರಚ್ಚು ದೂರ ಆಯ್ತು, ಕಾಣಿಸ್ತಾ ಇಲ್ಲ. ನೀವು ಇನ್ನೊಬ್ಬ ತಜ್ಞರಿದ್ದಾರೆ, ಕಣ್ಣಿನ ತಜ್ಞರಾದ ಭುವನೇಶ್. ಅವ್ನ ಕಣ್ಣು ಎಲ್ಲಿದೆ ಅಂತನೂ ಕಾಣಲ್ಲ ಕಂಡ್ರು ನಮ್ಗೆ. ಹೊಡ್ದ್ನಾ? ಯಾರಿಗೆ? ಅವನು ಅಲ್ಲಿ ಕೂತ್ಕೊಂಡು ಅನನ್ಯ ಥ್ರೂ ವಿಜಯಲಕ್ಷ್ಮಿಗೆ ಬಾಣ ಹಾಕ್ತಾನೆ. ದಿನಕ್ಕೊಂದು 10 ಸರಿನಾದ್ರೂ ಆ ಕಡೆಯಿಂದಲೇ ಕಣ್ಣು ನೋಡ್ದಿರ್ತಾರೆ. ನಿಮಗ ಅದು ಸುಮ್ಮನೆ ಇದ್ರಲ್ಲ ಮಜಾ ತಗೊಂಡು. ನೆಕ್ಸ್ಟ್ ನೇಪಾಳದ ಕಣ್ಣು. ಉತ್ತರ ಕರ್ನಾಟಕದ ಇಲಿ ಉಲ್ಲಾಸ್. ಅಣ್ಣ ನಿಮ್ಗ ಯಾವನಲ್ಲೂ ಅಲ್ಲ, ಬಾ ಇಲ್ಲಿ ಬಾ ಬರಲ್ಲೇ. ಹೊಡಿ ಕಣ್ಣು ನೋಡಿ, ರೆಸ್ಪೆಕ್ಟ್ಫುಲ್ ಆಗಿ ಕೊಡಯ್ಯ. ನೆಕ್ಸ್ಟ್ ಮಾಡ್ತೀನಿ ಈ ಅಂದ ಪ್ರವೀಣ ಹೊಡಿ. ಪ್ರವೀಣ ಒಂದು ಕನ್ನಡಕ ತೆಗರಿ ಯಾರು ಹೊಡಿತಾ ಇದೀನಿ ಅಂತಲೇ ಕಾಣಲ್ಲ ಅವನಿಗೆ. ಅಯ್ಯೋ ದೇವ್ರೆ. ರಚು ಮ್ಯಾಮ್ ನಿಮ್ಗೇನಿದು ಗೊತ್ತಾಗಿಲ್ವಾ? ಎಲ್ಲಿ ನೋಡ್ದಪ್ಪ? ಥ್ಯಾಂಕ್ ಯು ಮ್ಯಾಮ್. ಹುಲಿ ನಿನಗೆ ಹೆಂಗೆ ಕಟ್ ಹೊಡಿಯೋದ ಇಲ್ಲ ಇಟ್ಟು ಹೊಡಿಯೋದ? ನಾನು ಅವಾಗಿಂದ ಪ್ರಾಕ್ಟೀಸ್ ಮಾಡಿ ನಂಗೆ ಹಿಂಗೆ ಮರ್ತೇ ಹೋಗ್ಬಿಟ್ಟು. ಏಯ್ ರಚ್ಚು ನೋಡ್ಕೊ, ಹೊಡಿಲ್ಲ ಬೇಗ. ಎಷ್ಟು ಜನ ಕೊಡ್ದಿದ್ಯಪ್ಪ ನೀನು ಕಣ್ಣು. ಹೊಡೆದ ಹೊಡೆದ ಏನೋ ಸೈಲೆಂಟ್ ಆಗಿ ಹೊಡ್ಕೊಬತ್ತಿಲ್ಲ, ಗೊತ್ತೇ ಆಗಲ್ಲ. ನೆಕ್ಸ್ಟ್ ನೀ ನೋಡಿ. ಕಮಾನ್. ನೀನ್ ಹಿಂಗೆ ಮಾಡ್ತೀಯಲ್ಲ? ಹೌದು, ಮಾಡಬಾರ್ದಾ? ಸಖತ್ತಾಗಿ ಹೊಡಿತೀಯ ಕಣಣ್ಣ. ಅಣ್ಣ ಈ ಕಡೆ ಒಂದ್ಸಲ. ನಿನ್ನ ನೋಡಿ ಯಾಕೆ ಹೊಡಿಲಿ ಕಣ್ಣು? ಇಲ್ಲಿ ಹುಡುಗಿರಿದಾರಲ್ಲ ಅಣ್ಣ, ಅಮೃತಂಗ ಯಾರಿಗಾದ್ರೂ ಹೊಡೀರಿ. ರಚ್ಚು ನಾನ್ ಜಿಮ್ಮಿಗೆ ಹೊಡಿತೀನಿ. ಜಿಮ್ಮಿ ತೋರ್ಸಪ್ಪ ನಿನ್ ಮೂತಿ. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಆಟಿಗೆ ಬುಲ್ಲಟ್ಟು 1 by 1, ಎದೆಯಾಟಲು ಆಟಿದ ಒಂದು ಅದು ಅದಕ್ಕೆ ಕಾಳ ಕೇಳು. ಹುಡುಗರ ಆಟಿದು ಹೆಲ್ಮೆಟ್ ಹಾಕೊಳು, ಆಕ್ಷನ್ ನೀಡು ದೇವರೇ. ಚಾಂದನಿ ರಾತ್ ಮೇ ಚುರು ಅನ್ನೀರ ಸಾಲ ಮಾಡೋಣ. ಚಾಂದನಿ ಚೌಕ್ ಮೇ. ಜಿಮ್ಮಿ ನೀನು ನಮ್ಮ ಬರ್ಗೆಟ್ ಹುಲಿ ಆಡ್ದಂಗೆ ಆಡ್ಬೇಡ, ಈ ಕಡೆ ಬಾ. ಕಣ್ಣು ಹೊಡಿಯೋದು ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ಪ್ರೇಮಲೋಕ ಸಿನಿಮಾದಲ್ಲಿ ಜೂಯಿ ಚಾಲುವಾರ್ ಬಂದಿದ ತಕ್ಷಣ ರವಿ ಸರ್ ಹೊಡಿತಾರೆ ಗೊತ್ತಾ, ಅದು ಕಣ್ಣು ಹೊಡಿಯೋ ಕಲೆ. ಇದನ್ನ ಹೇಳ್ತಾ ನಿಮ್ಮಿಬ್ಬರನ್ನ ಬೀಳ್ಕೊಡೋ ಸಮಯ ಬಂದಿದೆ. ಬಟ್ ಅದಕ್ಕಿಂತ ಮುಂಚೆ ಎದುರಾಳಿಗಳನ್ನ ಕರೆಯೋಣ. ಹುಲಿ ಕಾರ್ತಿಕ್ ಹಾಗೂ ಧನ್ಯ. ಫಸ್ಟ್ what do you think about this act? That's normal. Only I have rope. No ring, no belt. Ripping. Then whatever. Flying romance. playing romance? Drone romance. This is aeroplane romance. ಬಟ್ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರು ನೋಡಿದ್ಯಲ್ಲ, ಎಷ್ಟು ಕಾನ್ಫಿಡೆಂಟ್ ಆಗಿದೆ ಈಗ. ಅವರೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇನ್ನೂ ನಾವು ಚೆನ್ನಾಗಿ ಮಾಡ್ಬೋದು. ನಿಜವಾಗ್ಲೂ ಕಣ. ಏನ್ ಇದು ಇದು ಧನ್ಯ, ಆರ್ ಯು ಕಾನ್ಫಿಡೆಂಟ್? ಎಸ್. ನೋಡೋಣ ಸದ್ಯಕ್ಕೆ ನೀವು ರೆಸ್ಟ್ ತಗೊಂತಾರೆ. ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿರೋ ಧನ್ಯ ಹಾಗೂ ಹುಲಿ, ಆಲ್ ದಿ ಬೆಸ್ಟ್.
ಇವತ್ತು ನಮ್ ಸೆಟ್ ಅಲ್ಲಿ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲೋ. ಹಾರಾಡೋ ಹುಲಿ ಫಸ್ಟ್ ಟೈಮ್ ನೋಡಿದ್ದು ಕಣೋ, ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ನನಗೆ. ಓ ಮೈ ಗಾಡ್, ಆಕ್ಚುಲಿ ನಾನು ಯಾರು ನೋಡಿಲ್ಲ, ಬರೀ ನಿಮ್ಮಿಬ್ಬರನ್ನೇ ನೋಡ್ತಾ ಇದ್ದೆ. ಏನ್ ಎಕ್ಸ್ಪ್ರೆಷನ್ಸ್ ಬಾ 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 ಬಾ. ನಿಜ ಹೇಳು, ಎಷ್ಟು ಭಯ ಆಗಿತ್ತು ಮೇಲೋದಾಗ. ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅದು ರಾಡು ಸ್ಕ್ವಯರ್ ತರ ಇದೆ, ಸೊ ಅದು ತುಂಬಾ ಚುಚ್ಚುತ್ತೆ ಇಲ್ಲಿಗೆ. ಈ ಫಸ್ಟ್ ಟೈಮ್ ಜಿಮ್ಮಿಗೆ ಹೋದಾಗ ಮಾರನೇ ದಿನ ಒಂದು ನೋವು ಬರುತ್ತಲ್ಲ, ಈ ಕೈಯೆಲ್ಲ ಹಿಂಗ್ ಮಡ್ಚಕ್ಕಾಗಲ್ಲ, ಆ ತರ ಪೇನ್ ಇತ್ತು ನನಗೆ. ಅದು ಸಖತ್ ಭಯ ಇದೆ. ಅದಕ್ಕೆ ಕತ್ತಲ್ಲಿರೋ ತಾಯ್ತಾನ ಕೈಗೆ ಹಾಕಬಿಟ್ಟೆ, ಏನು ಉಳಿದ್ರು ಬರಗಿಲ್ಲ, ಕೈ ಒಂದ್ ಬಿಡದೆ ಇದ್ರೆ ಸಾಕು ಅಂತ. ಬಟ್ ನೀನ್ ಹೇಳಮ್ಮ, ಮೊದಲನೇ ದಿನ ನೀನ್ ನೋಡಿದ ಹುಲಿಗೂ ಈ ಹಸಿದ ಹುಲಿಗೂ ಏನು ವ್ಯತ್ಯಾಸ? ತುಂಬಾ ವ್ಯತ್ಯಾಸಗಳಿದೆ. ರೊಮ್ಯಾನ್ಸ್ ಮಾಡಕ್ ಬರಲ್ಲ ಅಂತಿದ್ದ, ರೊಮ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಮ್ಯಾಮ್ ಎಷ್ಟು ಸತಿ ಹೇಳಿ ಮಾಡು 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 ಅಂದು ಫೈನಲ್ ರೊಮ್ಯಾನ್ಸ್ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ದ. ಡ್ಯಾನ್ಸ್ ಬರಲ್ಲ ಅಂತಿದ್ದೆ, ಇವತ್ತು ಡ್ಯಾನ್ಸ್ ನ ಸಖತ್ತಾಗಿ ಮಾಡ್ಬಿಟ್ಟ. ಅದೇ ನನಗೆ ಮೇನ್ ಬೇಕಾಗಿದ್ದು, ಒಂದು ಡ್ಯಾನ್ಸ್ ಚೆನ್ನಾಗಿ ಮಾಡ್ಬೇಕು, ರೊಮ್ಯಾನ್ಸ್ ಚೆನ್ನಾಗಿ ಮಾಡ್ಬೇಕಂತ. ಇವತ್ತು ಎರಡೂ ಸಾರ್ಥಕ ಆಯ್ತು. ನಾನು ಅವ್ನಿಗೆ ಮೆಂಟರ್ ಆಗಿದ್ದು ಸಾರ್ಥಕ. ಏನ್ ಡ್ಯಾನ್ಸ್ ಮಾಡ್ದ ಅವನು? ಇದಿದೆಯಲ್ಲ ಈ ಸ್ಟೆಪ್ ಮಾಡೋದು, ಇನ್ನೊಂದ್ಸತಿ ಮಾಡಿ ಅದನ್ನ, ಇನ್ನೊಮ್ಮೆ ಮಾಡಿ ಅದನ್ನ. ಮಾಡು ಅಂದ್ರೆ ನೀನೋ ಮಾಡ್ತಾನವನು. ಅವನು ತೊಟ್ಟಿಕ್ಕದು ಬಿಟ್ಟಿಲ್ಲ. ನನಗೆ ನನ್ನ ಬಗ್ಗೆ ಖುಷಿ ಆಗುತ್ತೆ, ಇಷ್ಟಾದ್ರೂ ಟ್ರೈ ಮಾಡ್ತೀನಲ್ಲ ಅಂತ. ನಿಜವಾಗ್ಲೂ ಕಣೋ, ಹನಿ ಹನಿ, ಅಯ್ಯೋ ದೇವ್ರೇ. ಅಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ಏನ್ ಅನಿಸ್ತು? ಅದೇ ನಾನು ಅವಾಗಲೇ ಹೇಳ್ದಾಗೆ, ಏರಿಯಲ್ ಆಕ್ಟ್ ಇಸ್ ನಾಟ್ ಈಸಿ ನಾವು ಅನ್ಕೊಂಡ ಹಾಗೆ. ಅಂಡ್ ಇದು ನಿನ್ನ ಫಸ್ಟ್ ಅಟೆಂಪ್ಟ್ ಇಬ್ರದು ಅಲ್ವಾ? ಅದು ಗೊತ್ತಾಗ್ತಿತ್ತು, ಸ್ವಲ್ಪ ಅವ್ನು ಕಾನ್ಶಿಯಸ್ ಆಗಿದ್ದ. ನಾನು ಅಲ್ಲಿ ಕುತ್ಕೊಂಡು ಅವಳಿಗೆ ಮೇಡಮ್ ಸರ್ ಹೇಳಿದಾರೆ ಕಣ್ಣು ನೋಡ್ಬೇಕಂತೆ, ಫುಲ್ ಎಲ್ಲ ನೋಡ್ತೀಯಪ್ಪ ಮೇಲೆ. ಅದೇ ಇಲ್ಲಿಗೆ ಬಂದ್ರ ಮೇಲೆ ಕಣ್ಣೆಲ್ಲ ನನ್ನನ್ನು ನೋಡ್ಕೊಂಡ್ರೆ ನಂಗೆ ಕಣ್ಣೆಲ್ಲಿಂದ ಇವಳು ಇದಾಳೆ ಅನ್ನೋದೇ ಮರ್ತೋಗಿದ್ದೀನಿ. ಅಪ್ಪ ಮೇಲೋ ಕೆಳಗಡೆ ಬಂದ್ಬಿಟ್ರೆ ಸಾಕಪ್ಪ, ನನಗೆ ರೊಮ್ಯಾನ್ಸು ಬೇಡ ಏನು ಬೇಡ, ಈ ಜೀವ ಉಳ್ಕೊಂಡು ಇವತ್ತು ಪ್ಯಾಕಪ್ ಮಾಡಿ ಮನೆಗೆ ಹೋಗ್ಬಿಟ್ರೆ ಸಾಕಾಗ್ಬಿಟ್ಟೆ ನನಗೆ. ಆಕ್ಚುಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಬೇರೆ ಯಾಕೆ ಮಜಾ ಇತ್ತು. ಈ ಉಸಿರಲೇ ಯಾವ ಉಸಿರಣ್ಣ, ಇಲ್ಲಿ ಆಲ್ರೆಡಿ ಉಸಿರು ಇಲ್ಲಿಗೆ ಬಂದು ನಿಂತ್ಬಿಟ್ಟೈತೆ. ನನಗೆ ನಿಜವಾಗ್ಲೂ ದೇವ್ರತಾಯ್ತು ಒಳಗಡೆಯಿಂದಾನೆ ಫುಲ್. ಅಂಡ್ ನೀವಿಬ್ರು ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಿಮ್ಗೆ ಇಬ್ರಿಗೂ. ಇದು ಥ್ರೂ ಔಟ್ ದ ಸ್ಟೇಜ್ ನಿಮ್ಮ ಡಾನ್ಸರ್ಸ್ ದೇ ವರ್ ಲುಕಿಂಗ್ ಗಾರ್ಜಿಯಸ್ with a nice wonderful costumes, a white costume. ನಾನು ಫಸ್ಟ್ ಟೈಮ್ ನೋಡಿದ ಆ ಥರ ಕಾಸ್ಟ್ಯೂಮು. ಓವರ್ ಆಲ್ ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಎದೆಯಲ್ಲಿ ಗುಡಿ ಕಟ್ಟಿ ಆರಾಧಿಸುವ ದೈವವಾದಂಥ ರವಿ ಸರ್, ನಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್? ಇಬ್ರು ಏರಿಯಲ್ ಆಕ್ಟು ಅವ್ರ ಜೊತೆಯಲ್ಲಿ ಮಾಡಿದ್ರು, ನೀವು ಬೇರೆ ಬೇರೆ ಮಾಡಿದ್ರಿ. ನೀವಿಬ್ರು ಕಾಂಬಿನೇಷನ್ ಜಾಸ್ತಿ ಏರಿಯಲ್ ಬರಲಿಲ್ಲ. ಸೊ ನೀನು ಸಪ್ರೇಟು, ಅವ್ರು ಸಪ್ರೇಟು. ಅದು ಎರಡು ರೊಮ್ಯಾಂಟಿಕ್ ಟಚಸ್ ಕಡಿಮೆ ಇದ್ರು ಕೂಡ ಪ್ರಯತ್ನ ಚೆನ್ನಾಗಿತ್ತು. ಡಿಡ್ ಎ ಗುಡ್ ಜಾಬ್. ಎರಡು ಏರಿಯಲ್ ಆಕ್ಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಏರಿಯಲ್ ರೊಮ್ಯಾಂಟಿಕ್ ಬ್ಯಾಟಲ್ ಅಲ್ಲಿ ಕಾರ್ತಿಕ್ ಹಾಗೂ ಧನ್ಯಶ್ರೀ ಸಾಗದ ಪರ್ಫಾರ್ಮ್ ಮಾಡ್ಯಾರ ಅಂತ ಹೇಳ್ಯಾರೆ. ಈಗ ಫೈನಲ್ ಜಡ್ಜ್ಮೆಂಟ್ ನೋಡುವಂತ ಸಮಯ. ಸೊ ಇದಕ್ಕೆ ನಾನು ಪ್ರತಾಪ್ ಹಾಗೂ ಗಗನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಈ ಎರಡು ಜೋಡಿಗಳಲ್ಲಿ ವಿನ್ ಆಗ್ತಾ ಇರೋದು ಯಾರು? ಜಡ್ಜಸ್ ವೋಟ್ ಟು ಯು. ಆಕ್ಚುಲಿ ಎರಡು ಏರಿಯಲ್ ಆಕ್ಟು ಇಬ್ರು ಚೆನ್ನಾಗಿ ಮಾಡಿದ್ರಿ. ಬಟ್ ಎಲ್ಲಿ ಅಂದ್ರೆ ಈ ಜೋಡಿ ಬಂದ್ಬಿಟ್ಟು ಕಾಂಬಿನೇಷನ್ ಮಾಡಿದ್ರು, ಇವರು ಕಾಂಬಿನೇಷನ್ ಇರಲಿಲ್ಲ. ಆಮೇಲೆ ಅವರಿಬ್ಬರಲ್ಲಿ ರಿಸ್ಕ್ ಜಾಸ್ತಿ ತಗೊಂಡಂಗೆ ಅಂತ ಅನ್ನಿಸ್ತು. ಆಮೇಲೆ ಫಿನಿಶಿಂಗ್ ಗಗನ ಕೊಟ್ಟಿದ್ದು ಒಂದು ಜಲಕಿಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಇಬ್ರು ಜೋಡಿಗಳು ಅದ್ಭುತವಾಗಿ ಏರಿಯಲ್ ಅಲ್ಲಿ ಪರ್ಫಾರ್ಮ್ ಮಾಡಾಗಿದೆ. ಈಗ ಇದೇ ಏರಿಯಲ್ ಪ್ರಾಪರ್ಟಿ ಇಟ್ಕೊಂಡು ಏನಕ್ಕೊಂದು ಆಟ ಆಡಬಾರ್ದು ಅಂತ ಅನ್ನಿಸ್ತಾ ಇದೆ. ಹೇಳಿ ಕೇಳಿ ನಮ್ಮ ಬ್ಯಾಚುಲರ್ ಯೂನಿವರ್ಸಿಟಿಲಿ ಒಬ್ರಿಗಿಂತ ಒಬ್ರು ಎಲ್ಲ ಅದ್ಭುತವಾದ ಪಟುಗಳೇ ಇರೋದಿಲ್ಲಿ. ಇಷ್ಟು ರೊಮ್ಯಾಂಟಿಕ್ ಪಟು ಇದಾರೆ. ಇವಾಗ ಗೊತ್ತಾಗುತ್ತೆ. ಇದಕ್ಕೆ ನಾನು ಒಂದಷ್ಟು ಜನ ಆಯ್ಕೆ ಮಾಡ್ಕೋತೀನಿ. ಸುನೀಲ್ ಹಾಗೂ ರಕ್ಷಕ್, ಬನ್ನಿ. ಸುನೀಲ್ ಹಾಗೂ ರಕ್ಷಕ್, ಹೇಳಿ ಕೇಳಿ ಇಬ್ರು ರೊಚ್ಚಿಗೆದ್ದ ಬ್ಯಾಚುಲರ್ಸ್, ತುಂಬಾ ಚೆನ್ನಾಗಿ ಪಾಠನ ಕಲಿತಾ ಇರ. ಇವತ್ತು ಈ ಒಂದು ಆಟ ಆಡೋದಕ್ಕೆ ರೆಡಿನಾ? ರೆಡಿ ಆರ್ ರೆಡಿ ಅಂತ ಇಬ್ರು ಬರ್ಲಿ. ಪ್ರಾಪರ್ಟೀಸ್ ನೀನೇ
ಕೊಡಮ್ಮ, ಆರ್ಡರ್ ಕೊಡಮ್ಮ. ಎತ್ತಿ ಮೇಲೆ ಅಂತ. ಎತ್ತಿ ಮೇಲೆ. ಓಕೆ, ಇದು ಬೆಟ್ರು. ಇದು ಬೆಟರಾ? ಓಕೆ. ಇಂಪ್ರೆಸ್. ಓಹೋ ಅಮ್ಮ. ಸುನೀಲ್, ಇಂಪ್ರೆಸ್ ಮಾಡು, ನಿನ್ನ ಮುಖ ತೋರಿಸು. ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ ಹತ್ತು ಅಮೃತ, ಇಂಪ್ರೆಸ್ ಆಯ್ತಾ ನಂಗೆ ಇಲ್ಲಿಂದ ಒಂದು ಹೊಟ್ಟೆ? ಇಂಪ್ರೆಸ್ ಆಗ್ತಿಲ್ಲ. ಬೇರೆ ಸಾಂಗ್ ಚೇಂಜ್. ರೂಪವ ತಾಳಿದ ನೀನೇ ನನ್ನ ಕಲ್ಪನೆ. ಸತ್ತೇ ನಾನು, ಅಣ್ಣ ಇಳಿಸಲ್ಲ. ನಮ್ಮ ರಕ್ಷಕಿಗೆ ಹಾಕ್ರೋ. ಸುನಿಲ, ಇಂಪ್ರೆಸ್ ಮಾಡೋದಲ್ಲೇನು? ಇಲ್ಲಿ ಕಂಪ್ರೆಸ್ ಆಗ್ತಿದೆ. ಒಂದ್ ನಿಮಿಷ. ಇಂಪ್ರೆಸ್ ಮಾಡೋದು ಹೆಂಗೆ ಅಂತ ಆಕಾಶ್, ಪ್ರೇಮನಾಥ್, ಪರಮೇಶಿ, ರಾಮನಾಥ್ ಅವ್ರು ತೋರಿಸ್ತಾರೆ, ನೋಡ್ತಾ ಇದ್ರು. ಬಿಚ್ಚು. ನಾಗವಲ್ಲಿ ಬನ್ನಿ. ರಾಮನಾಥ್ ರೆಡಿ? ನಾಗವಲ್ಲಿ ಒಚ್ಚಿ ಕೂಚೋ. ಬುಲೆಟ್ ಬೇಬಿ, ತೋರ್ಸು ನಿನ್ನ ಶಕ್ತಿ ಸಾಮರ್ಥ್ಯ. ಆಕಾಶ್, ಏನ್ ಮಾಡ್ತೀಯ? ಅಣ್ಣ ಬೈಕ್ ಬರ್ತೈತಣ್ಣ. ನಮ್ಮ ಅಮ್ಮನಾಡಗ್ಲು ನಿಲ್ಲಿಸ್ಬಿಡ್ರಿ. ಫಿನಾಲೆ ಹತ್ರ ಬರ್ತಾ ಇದೆ, ತಲೆಯಲ್ಲಿ ಇಟ್ಕೋ. ಅಣ್ಣ ನಂಗೆ ಒಂದು ಸಾಂಗ್ ನೆನಪಾಗ್ತೈತಿ. ಸಾಂಗ್ ಪ್ಲೀಸ್. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ. ಆಗಲ್ಲ ಮಮ್ನಾಡಗ್ಲು. ಆವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ. ನಮ್ಮ ಅಮ್ಮನಾಡ ಕೈ ನೋಯ್ತೈತೆ, ಕೈ ನೋಯ್ತೈತೆ, ಕೈ ನೋಯ್ತೈತೆ. ನಿರಂಜನ್, ನೀನ್ ಎಲ್ಲಾರ್ಗು ಹಾಕ್ಸಿ, ನೀನ್ ಹಾಕೋ. ಹಾಕ ಬಿಡ್ಬೇಡ. ಹಾಕ್ಸೋ, ಹಾಕೋ. ಹುಡುಗಿರ ಹಾಕ್ತಾರೆ ಹಾಕ್ಸ್ಕೊಂತೀರಾ? ಇಲ್ಲ, ಹುಡುಗರು ಹಾಕಿದ್ರು ಹಾಕ್ಸ್ಕೋಬೇಕು. ಇಲ್ಲಿ ಇಲ್ಲ ಏನಾಗಲ್ಲ, ಬಾರಯ್ಯ, ನಾವಿದೀವಲ್ಲ, ನಾವಿರ್ಬೇಕಾರೆ ಅಂತ. ಸರ್, ನನ್ನ ಪ್ರಶ್ನೆ ಅದಲ್ಲ, ನನ್ನ ವೆಯ್ಟ್ ತುಂಬಾ ಇದೀನಿ. ಏನಿಲ್ಲ, ಬಾ. ಧನ್ಯ ವೆಯ್ಟ್ ತಡ್ಕೊಳ್ತೀನಿ, ನೀನ್ ಯಾವ ವೆಯ್ಟು? ಡೈಲಾಗ್ ಹೇಳ. ಸಾಕು. ಬೇಡ ಇಳ್ಸಲು. ಅಯ್ಯಪ್ಪ, ರೊಮ್ಯಾಂಟಿಕ್ ಡೈಲಾಗ್ ಹೇಳ್ಬೇಕು. ಅಣ್ಣ ಫುಲ್ ಮೈ ಬೆವತ್ತೋಗ್ಬಿಡುತ್ತೆ ನಿಮ್ದು. ಎಲ್ಲ ಪೀಸ್ ಪೀಸ್. ಯಾರಮ್ಮ ಹೇಳಿದ್ರು ರೊಮ್ಯಾಂಟಿಕ್ ಅಂತ? ರೊಮ್ಯಾಂಟಿಕ್ ನಿಜವಾಗ್ಲು ಜಡ್ಜಸ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದೀನಿ. ಏನು? ನೀವೇ ಸಾಕಿದಾಗಿಣಿ ನನ್ನೇ ಹಾಕೊಂಡ್ ಕುಕ್ಕಿತಲ್ಲೋ. ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆ ಹಂಗೆ ಮೇಲೆ ಹತ್ರ ಮರೆಯಲಾರೆ, ಮರೆಯಾಗಿ ಹೋಗಲಾರೆ. ಕೈಯೆಲ್ಲ ಒಳ್ಳೆ ಹಸಿರು ಗಾಜಿನ ಬಳೆ ಆಗ್ಬಿಟ್ಟಿದೆ, ಅಲ್ಲೋ ಕೆಂಪುಗಾಗ್ಬಿಟ್ಟಿದೆ. ಆಡಿಯನ್ಸ್ ಎಲ್ಲ ಬ್ರೇಕ್ ತಗೊಳ್ಳಿ, ಒಂಚೂರು ಕೈ ಮಸಾಜ್ ಮಾಡ್ಕೊಂಬತ್ತೀನಿ. ರಾಮನಾಥ್, ಇಬ್ರು ಹೋಗೋಣಮ್ಮ ಮಸಾಜ್ಗೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ
ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಟೆಗೊಪ್ಪ ರಸ್ತೆ ಮತ್ತು ತುಮಕೂರಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು DMRDA ಹಾಗೂ ರೆಡಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈಗ ಬರ್ತಾ ಇರುವಂತ ಮುಂದಿನ ರೊಮ್ಯಾಂಟಿಕ್ ಬ್ಯಾಟಲ್ ಜೋಡಿಗಳು ಯಾರಪ್ಪ ಅಂದ್ರೆ 80ರ ರೆಟ್ರೋ ಹಾಡುಗಳಿಗೆ ತಮ್ಮ ಶೃಂಗಾರ ಸಮರವನ್ನ ಮುಖಾಮುಖಿಯಾಗಿ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಉಲ್ಲಾಸ್, ಪವಿ ಹಾಗೂ ಅಪೇಕ್ಷಾ ದರ್ಶನ್. ಅಪೇಕ್ಷಾ ಒಬ್ಬರೇ ಇದ್ದೀರಾ? ಹೌದು. ವೇರ್ ಇಸ್ ದರ್ಶನ್? ದರ್ಶನ್ ಅವರು ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಕ್ಕೆ ಶಬರಿಮಲೆಗೆ ಹೋಗಿದ್ದಾರೆ, ಮಾಲೆ ಹಾಕಿದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಬರಕ್ ಆಗ್ಲಿಲ್ಲ. ಬಟ್ ಹೆಂಗ್ ಮಾಡ್ತೀರಾ? ಮತ್ತೆ ಬ್ಯಾಟಲ್ ಅಂತಿದೆ, ಇಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ನಡೀತಾ ಇದೆ, ಹೆಂಗ್ ಮಾಡ್ತೀರಾ ಒಬ್ಬರೇ? ವೇಟ್ ಅಂಡ್ ವಾಚ್ ಅಷ್ಟೇ ಹೇಳಕ್ಕಾಗದು. ಆರ್ ಯು ಕಾನ್ಫಿಡೆಂಟ್? ಐ ಆಮ್ ಸೋ ಮಚ್. ಆಗ್ಲಿ. ಒಂದ್ ಕಡೆ ಅಪೇಕ್ಷಾ ಅವರ ಸೋಲೋ ಪರ್ಫಾರ್ಮೆನ್ಸ್, ಇನ್ನೊಂದ್ ಕಡೆ ಉಲ್ಲಾಸ್ ಅಂಡ್ ಪವಿ. ಈ ರೆಟ್ರೋ ಬ್ಯಾಟಲ್ ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನೀವು ನೋಡಿ ಗೊತ್ತಾಗುತ್ತೆ. ಉಲ್ಲು, ಈ ರೆಟ್ರೋ ಪರ್ಫಾರ್ಮೆನ್ಸ್ ಎಷ್ಟು ಎಕ್ಸೈಟೆಡ್ ಆಗಿದ್ಯಾ? ಭಾಳ ಕಾತುರತೆಯಿಂದ ಕಾಯ್ಲತ್ತೀನಣ್ಣ. ಯಾಕಂದ್ರೆ ಎಲ್ಲರೂ ಪರ್ಫಾರ್ಮೆನ್ಸ್ ನೋಡಿನಿ, ನಾನು ಅವ್ರಕಿಂತ ಒಂದು ಬೆಸ್ಟ್ ಪರ್ಫಾರ್ಮರ್ ಕೊಡ್ಬೇಕಂತೇಳಿ ಟ್ರೈ ಮಾಡತ್ತೀನಿ ನಾನು. ನಿಜವಾಗ್ಲೂ ಒಂದು ಡಿಫ್ರೆಂಟ್ ಬ್ಯಾಟಲ್ ಅಂತ ಹೇಳ್ಬೋದು. ನೋಡೋಣ ಇವರಿಬ್ಬರನ್ನ ಇವಾಗ ಟಾಸ್ ಹಾಕಿ ನೋಡ್ಬೋಣ, ಇಬ್ಬರಲ್ಲಿ ಯಾರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅಂತ. It's Pavi and Ullas. Congratulations. ಥ್ಯಾಂಕ್ ಯು ಅಣ್ಣ. ಟಾಸ್ ವಿನ್ ಆಗಿದ್ದೀರಾ. ಅಣ್ಣ. ಏನ್ ಡಿಸಿಷನ್? ಫಸ್ಟ್ ನೀವು ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಅವ್ರಿಗೆ ಬಿಡ್ತೀರಾ? ನಾವೇ ಮಾಡ್ತೀವಿ ಅಣ್ಣ. ಅಷ್ಟೊಂದು ಕಾನ್ಫಿಡೆನ್ಸ್? ಎಸ್ ಅಣ್ಣ, ಯಾವಾಗಲೂ ನಂಬರ್ 1. ಅಡೇಲಾಲೆ ಅದ. ಸೊ ಸದ್ಯಕ್ಕೆ ಅಪೇಕ್ಷಾ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಉಲ್ಲಾಸ್ ಅಂಡ್ ಪವಿ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ.
ಬಿ ಶ್ರೀನಿವಾಸ್ ಅವ್ರ ವಾಯ್ಸು, ಅಣ್ಣ ಅವ್ರ ಅಭಿನಯ, ನಿಜವಾಗ್ಲೂ ಇವತ್ತು ಹೊಸ ಪುಟಾಣಿ ಅಣ್ಣ ಅವ್ರು ನೋಡ್ದೆ ಕಣೆ. ಏನ್ಲಾ ಎಕ್ಸ್ಪ್ರೆಷನ್ಸ್, ಏನ್ಲಾ ಅಂದ್ರೆ ಅವ್ರ ಗೆಟಪ್ ಹಾಕೊಂಡಿವೆಲ್ಲ ಸ್ವಲ್ಪ ಏನೋ ಎನರ್ಜಿ ಬರ್ತಿತ್ತು ಬಟ್ ನಿಜವಾಗ್ಲೂ ಇವತ್ತು ಪವಿಗೆ ಆಕ್ಚುಲಿ ಪಾಪ ಹುಷಾರಿಲ್ಲ, ಆದ್ರೂ ಡ್ಯಾನ್ಸ್ ಮಾಡಿ ಈ ಸ್ಟೇಜ್ ಪ್ರೆಸೆನ್ಸ್ ಇಟ್ಕೊಂಡು ಈ ಬ್ಯಾಟಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಲ್ಲ ಪವಿ, ನಿನ್ ಎನರ್ಜಿಗೆ. ರವಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಶೋನಲ್ಲಿ ನೀವಷ್ಟೇ ಅಲ್ಲದೆ 3ನೇ ಒಬ್ಬ ಪಾರ್ಟಿಸಿಪೆಂಟ್ ಇದ್ದಾರೆ ಅಂತ. ಆ 3ನೇ ಪಾರ್ಟಿಸಿಪೆಂಟ್ ಇವಾಗ ತೋರಿಸ್ತೀನಿ ನೋಡಿ. ಪಾಟ್ ಮುಂದೆ ಪಪ್ಪ, ನೋಡಿ ಇವರೇ 3ನೇ ಕಂಟೆಸ್ಟೆಂಟ್. ಒಡ್ರಿ ಚಪ್ಪಾಳೆ. 4ನೇ ಕಂಟೆಸ್ಟೆಂಟ್ ಇದ್ದಾರೆ. ನೋಡಿ ನಿಜವಾದ ಪರ್ಫಾರ್ಮರ್ಸ್ ಇವರಪ್ಪ. ಬರ್ಲಪ್ಪ ಚಾಪಾಳೆ. ಇವತ್ತು ಎಲ್ಲ ಡ್ಯಾನ್ಸರ್ಸ್ಗೂ ಯಾರ್ಯಾರೆಲ್ಲ ನಿಮ್ಮ ಡ್ಯಾನ್ಸ್ಗೆ ಸಪೋರ್ಟ್ ಮಾಡ್ಯಾರ, ಹೆಲ್ಪ್ ಮಾಡ್ಯಾರ, ಎಲ್ರಿಗೂ ಮೋಹನ್ ಮಾಸ್ಟರ್ ಅಂಡ್ ವಸಂತ್ ಮಾಸ್ಟರ್ ಟೀಮ್ ನಿಮಗೆ ನಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಹೇಳಪ್ಪ, ನಿನಗೆ ಹೆಂಗೆ ಅನಿಸ್ತಿದ್ದು? ಪರ್ಟಿಕ್ಯುಲರ್ ಡ್ಯಾನ್ಸ್ ಮಾಡಿದ್ದೆ ಫಸ್ಟ್ ಟೈಮ್ ಅಣ್ಣ. ಅದು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಕ್ ಬರಲ್ಲ, ಫಸ್ಟ್ ಟೈಮ್ ಏನೋ ಮಾಡಿದ್ದೀನಿ, ಖುಷಿ ಆಗ್ತಿದೆ ಅಣ್ಣ. ಪವಿ ಆಕ್ಚುಲಿ ತುಂಬಾನೇ ಕಷ್ಟ ಆಯ್ತು, ಬಟ್ ವಸಂತ್ ಮಾಸ್ಟರ್ ಹೆಂಗ್ ಬೇಕೋ ಆ ತರ ಯುಟಿಲೈಸ್ ಮಾಡ್ಕೊಂಡ್ರು. ಸೊ ಹುಲ್ಲು ಏನೇ ಮಾಡ್ಬೇಕಂದ್ರೆ ಬರೀ ನನ್ನ ಕಾಲ್ ತನಕ ಅಷ್ಟೇ ಬರ್ತಾರೆ. ಸೊ ಅದಕ್ಕೆ ಬೇರೆ ಎಲ್ಲ ಐಟಮ್ಸ್ ಪ್ರಾಪರ್ಟೀಸ್ನೆಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಯುಟಿಲೈಸ್ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ರಚ್ಚು ರೆಟ್ರೋ ಲುಕ್ಕೇ ಚಂದ ಫಸ್ಟ್ ಆಫ್ ಆಲ್. ಅಂಡ್ ರೆಟ್ರೋ ಸಾಂಗ್ಸ್ ತಗೊಂಡಾಗ ನಮ್ಗೆ ಜಾಸ್ತಿ ಡಾನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಇಟ್ ಇಸ್ ಆಲ್ ಅಬೌಟ್ ಎಕ್ಸ್ಪ್ರೆಷನ್ಸ್ ಅಂಡ್ ವೆರಿ ಸ್ಲೋ ಮೂವ್ಮೆಂಟ್ಸ್ ಇರುತ್ತೆ. ಒಂದ್ ಸ್ಮೈಲ್, ಒಂದ್ ನೈಸ್ ಎಕ್ಸ್ಪ್ರೆಷನ್ಸ್, ವೆರಿ ಪ್ಲೆಸೆಂಟ್. ಅಂಡ್ ಈ ಹಾಡು ಕೂಡ ಅಷ್ಟೇ ಡಿಮ್ಯಾಂಡ್ ಮಾಡೋಕ್ ಸಾಧ್ಯ ಆಗೋದು. ಅಂಡ್ ಚೆನ್ನಾಗಿ ಬಂತು, ಒಳ್ಳೆ ಕಂಪೋಸಿಷನ್ ಇತ್ತು. ಅದಾದ್ಮೇಲೆ ನಂಗೆ ಬೆಡ್ ಮೇಲೆ ಹೋಗಿದ ತಕ್ಷಣ ಅವನು ನೀಟಾಗಿ ಸ್ಲೈಡ್ ಆಗಿ ಲ್ಯಾಂಡ್ ಆಗದ್ನಲ್ಲ, ಅದು ತುಂಬಾನೇ ಇಷ್ಟ ಆಯ್ತು ನನಗೆ. ಇಟ್ ವಾಸ್ ಪರ್ಫೆಕ್ಟ್. ಒಳ್ಳೆ ಟೈಮಿಂಗ್ ಇತ್ತು ಅದು. ಅಂದ್ರೆ ಸ್ವಲ್ಪ ಎಲ್ಲೋ ನಿಮ್ಮಿಬ್ರದ್ದು ಕೆಮಿಸ್ಟ್ರಿ ಸ್ವಲ್ಪ ಮಿಸ್ ಆಯ್ತು ಅಂತ ನನಗೆ ಅನಿಸ್ತು. ಉಲ್ಲು ವಾಸ್ ಗುಡ್. ಥ್ಯಾಂಕ್ ಯು. ರವಿ ಸರ್, ಒಳ್ಳೆ ರಿದಮಿಕ್ ಸಾಂಗ್ ಆಕ್ಚುಲ್ ಆಗಿ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಓಕೆ, ರೆಟ್ರೋ ಪರ್ಫಾರ್ಮೆನ್ಸ್ ನ ಮೊದಲನೇ ಬ್ಯಾಟಲ್ ಮುಗ್ದಿದೆ. ಈಗ ಇನ್ನೊಬ್ಬರನ್ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಅಪೇಕ್ಷಾ.
ಅಪೇಕ್ಷಾ. ದರ್ಶನ್ ಹಿಂದೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆಯಾ? ಅವ್ನು ಇರ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಅವನಿದ್ರೆ ಏನೋ ಒಂಥರ ಕಾನ್ಫಿಡೆನ್ಸ್ ನನಗೆ. ಅವ್ನು ಇರ್ಬೇಕಿತ್ತು. ಐ ಮಿಸ್ಸಿಂಗ್ ಹಿಮ್ ಸೋ ಮಚ್. ಅಲ್ಲಿ ಒಳಗಡೆ ಒಂದು ಶರ್ಟ್ ಬಂತಲ್ಲ, ಅದು ದರ್ಶನ್ ಶರ್ಟ್. ದರ್ಶನ್ ಶರ್ಟ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಎನಿ ಸ್ಟೇಜ್ ಅವನಿಲ್ಲ ಅಂದ್ರೆ ಒಂದು ಶರ್ಟ್ ಕೈಲಿ ಡ್ಯಾನ್ಸ್ ಮಾಡಿಸ್ ಹೋಗೋನಲ್ಲ ಮನುಷ್ಯ. ವೆರಿ ಗುಡ್ ಅಮ್ಮ. ನಿಮ್ಮ ಈ ರೆಟ್ರೋ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಡೈರೆಕ್ಟ್ ಜಜಸ್ ಕೇಳಬೇಡ. ಆಕ್ಚುಲಿ ಇದನ್ನ ಹೆಂಗ್ ಕೊರಿಯೋಗ್ರಫಿ ಮಾಡ್ಬೋದಾಗಿತ್ತು ಗೊತ್ತಾ? ದರ್ಶನ್ ಅವ್ರ ಫಿಸಿಕಲ್ ಪ್ರೆಸೆನ್ಸ್ ಇಲ್ದೇನು ದರ್ಶನ್ ನ ಫೀಲ್ ಮಾಡಿಸ್ಬೋದಾಗಿತ್ತು ನಮ್ ಎಲ್ರಿಗೂ. ಮಿಸ್ಟರ್ ಇಂಡಿಯಾದಲ್ಲಿ ಶ್ರೀದೇವಿ ಅವ್ರದ್ದು ಒಂದು ಸಾಂಗ್ ಇದೆ ಗೊತ್ತಾ, ಶ್ರೀದೇವಿ ಮ್ಯಾಮ್ದು, ಕಾಟೇ ನಹಿ ಕಟ್ಟಿದೆ, ಆ ತರ ಕಂಪೋಸಿಷನ್ ಮಾಡಿದಿದ್ರೆ ನೀವೊಬ್ರೆ ಆ ಶರ್ಟ್ ಹಿಡ್ಕೊಂಡ್ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ವೆನ್ ವಿ ಆರ್ ಪರ್ಫಾರ್ಮಿಂಗ್ ಸೋಲೋ ಅಂದಾಗ ಎಷ್ಟು ಚಿಂದಿಯಾಗಿ ಮಾಡ್ಬೋದು ಗೊತ್ತಾ? ಅಂಡ್ ಐ ವಾಸ್ ರಿಯಲಿ ಎಕ್ಸ್ಪೆಕ್ಟಿಂಗ್ ಹೈ. ಆಸ್ ಯು ನೋ, ಅದೊಂಥರ ಸ್ಟ್ಯಾಂಡರ್ಡ್ ಸೆಟ್ ಮಾಡಾದ್ಮೇಲೆ ಓಕೆ ಅಪೇಕ್ಷಾ ಚೆನ್ನಾಗಿ ಏನೋ ಮಾಡ್ತಾರೆ ಇವಾಗ ಒಬ್ಬರೇ ಇರ್ತಾರಲ್ಲ ಈಸಿ ಅಂತ ಅನ್ಕೊಂಡೆ. ಐ ಥಿಂಕ್ ಯು ಬಿಕೇಮ್ ಬ್ಲ್ಯಾಂಕ್. ಸೊ ಅಪೇಕ್ಷಾ ಕಮ್ ಬ್ಯಾಕ್ ಸ್ಟ್ರಾಂಗ್. ಶೋರ್. ಈ ರೆಟ್ರೋ ಪರ್ಫಾರ್ಮೆನ್ಸ್ ಅಲ್ಲಿ ಇವರ ಆಪೋನೆಂಟ್ ಆದಂತ ಪವಿ ಅಂಡ್ ಹುಲ್ಲು ಬನ್ನಿ. ಜಡ್ಜಸ್, ಈ ಬ್ಯಾಟಲ್ ಅಲ್ಲಿ ಯಾರು ವಿನ್ ಆಗ್ತಾ ಇದ್ದಾರೆ? ಓವರ್ ಟು ಯು ರಚ್ಚು. ಇಟ್ಸ್ ಪವೀನ್ ಉಲ್ಲಾಸ್. ಪವಿ ಅಂಡ್ ಉಲ್ಲಾಸ್, ಕಂಗ್ರ್ಯಾಚುಲೇಷನ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಟೆಗೊಪ್ಪ ರಸ್ತೆ ಮತ್ತು ತುಮಕೂರಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು DMRDA ಹಾಗೂ ರೆಡಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈ ವಾರದ ರೊಮ್ಯಾಂಟಿಕ್ ಬ್ಯಾಟಲ್ ಅಲ್ಲಿ ನಮ್ಮ ಎಲ್ಲಾ ಏಂಜಲ್ಸ್ಗಳು, ಬ್ಯಾಚುಲರ್ಸ್ಗಳು ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ. ಈ ಒಂದು ಎಂಟರ್ಟೈನ್ಮೆಂಟ್ ನಾಳೆನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೋ-ಪವರ್ಡ್ ಬೈ ಡೆನ್ವಾ, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ಬೈ, ಟೇಕ್ ಕೇರ್, ಗುಡ್ ನೈಟ್.